ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರೇವಣ್ಣ. ಮೆಂಟಲ್ ಎಬಿಲಿಟಿ ಈ ಪಾಠ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದು ನಾನು ನಿಂತಿದ್ದೀನಿ. ಅಮೋಘ ವರ್ಷ ವತಿಯಿಂದ ನಾವು ಸಾಕಷ್ಟು ತರಗತಿಗಳನ್ನ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಹಾಗೂ ಇನ್ನೂ ಬೇರೆ ಬೇರೆ ಕೇಂದ್ರಗಳಲ್ಲಿ ವರ್ಕ್ಶಾಪ್ಗಳು ಮಾಡೋದ್ರ ಮೂಲಕ ನಾವು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ ನಮಗೆ ಎಲ್ರಿಗೂ ಗೊತ್ತೇ ಇಲ್ಲ. ನಮಗೆ ನಾಳೆ ಆ ಕೆಲಸ ಐತೆ, ಮುಂದಿನ ವಾರ ಆ ಕೆಲಸ ಐತೆ, ಮುಂದಿನ ತಿಂಗಳು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಈಗ ನಾಳೆ ನಾನು ಎಲ್ಲೋ ಒಂದು ಕಡೆ ರಿಸರ್ವೇಷನ್ ಆಗೈತೆ ಟಿಕೆಟು, ಮುಂದಿನ ವಾರ ನಾನು ಯಾವುದೋ ಹೋಗ್ಬೇಕು. ಆಲ್ ಆಫ್ ಎ ಸಡನ್ ಎಲ್ರಿಗೂ ಆಶ್ಚರ್ಯ. ಒಂದೇ ದಿನದಲ್ಲಿ ಇಷ್ಟು ದಿನ ನಾವು ಮನೇಲಿ ಕೂತ್ಕೋತೀವಿ, ನಮ್ಮ ಕೆಲಸ ಕಾರ್ಯಗಳೆಲ್ಲ ಹೋಗುತ್ತೆ ಅಂತ ಯಾರೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಆದಂತೆ ನಮಗೂ ಆಗೈತೆ ಅಂತ ಅಂದ್ಕೊಂಡು ಒಂದು. ಎರಡನೇದು, ನಾವು ಇಷ್ಟು ದಿನ ಮನೇಲಿದ್ದೀವಿ, ನಾವು ಏನೋ ನಮ್ಮ ಕೆಲಸ ಕಾರ್ಯಗಳಿಂದ ನಿಂತೋಯ್ತು ಅಥವಾ ಮುಂದಕ್ಕೆ ಏನಪ್ಪ ಏನೂ ಯೋಚನೆ ಮಾಡೋದು ಬೇಡ. ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಅಡಚಣೆ ಆಗಿದೆ ಹೊರತು ಏನೂ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಇನ್ನೂ ಎಷ್ಟು ದಿನ ಆಗುತ್ತೋ ಏನೋ ನಮ್ಗೆ ಗೊತ್ತಿಲ್ಲ. ನಾಳೆನೇ ಕ್ಲಾಸ್ ಸ್ಟಾರ್ಟ್ ಆಗ್ಬೋದು, ಮುಂದಿನ ತಿಂಗಳು ಸ್ಟಾರ್ಟ್ ಆಗ್ಬೋದು, ಅಥವಾ ಅದರ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ಇವತ್ತು ಒಂದಂತೂ ಸತ್ಯ, ಸ್ಪರ್ಧಾರ್ಥಿ ಮಿತ್ರರಲ್ಲಿ ನನ್ನ ಒಂದು ಮನವಿ ಏನು ಅಂತ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿತ್ತಲ್ಲ, ಈ 1.5 ತಿಂಗಳು 2 ತಿಂಗಳಿಂದ ನಾವು ಅಂದ್ಕೊಂಡು ಬಂದ ಹಾಗೆ ಅಥವಾ ನಮ್ಮ ಅಬ್ಸರ್ವೇಷನಲ್ಲಿ ನಾವು ಏನು 50 ದಿನಗಳ ಹಿಂದಿನಿಂದ 50 ದಿನಗಳಿಂದ ನಾವೇನು ಬಂದು ಅದನ್ನೆಲ್ಲ ಗಮನಿಸ್ತಾ ಇದ್ದಾಗ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿ ಅಂತ ಅನ್ನೋದು ಎಷ್ಟು ಅವಶ್ಯಕ ಅಂತ ಅನ್ನೋದು ಬಹಳ ಜನಕ್ಕೆ ಮನವರಿಕೆ ಆಗಿದೆ. ಹಾಗಾಗಿ ನೀವು ಒಂದು ಹೆಜ್ಜೆ ಇಟ್ಟಿದ್ದೀರಿ, ಯಾವ ಕಾರಣಕ್ಕೂ ಹೆಜ್ಜೆಯನ್ನು ಹಿಂದೆ ಇರಬೇಕು. ಒಂದು SDA ಎಕ್ಸಾಮ್ ತೊಗೊಂಡಿದ್ದೀನಿ, FDA ತೊಗೊಂಡಿದ್ದೀನಿ, PSA ತೊಗೊಂಡಿದ್ದೀನಿ, KS ಎಕ್ಸಾಮ್ ತೊಗೊಂಡಿದ್ದೀನಿ. ಇದೇನಪ್ಪ ಹೀಗಾಗೋಯ್ತು, ಯಾರ್ಯಾರು ಹೇಳ್ತಾರೆ ಇನ್ನು 2 ವರ್ಷ ಕಾಲ್ ಮಾಡಲ್ವಂತೆ, ಇನ್ನೊಂದು ವರ್ಷ ಕಾಲ್ ಮಾಡಲ್ವಂತೆ, ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಆದವ್ರಿಗೆ ಆದೇಶ ಕೊಡಲ್ವಂತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ನಮ್ಮಲ್ಲಿ ಈ ಕೊರೋನಾ ವೈರಸ್ ಅಂತ ಅನ್ನೋದು ಬಂದಿರ್ಬೋದು, ಅದರಿಂದ ಕೆಲವರಿಗೆ ಅದು ಅಂಟ್ಕೊಂಡಿರ್ಬೋದು ಅಥವಾ ಸಾವು-ನೋವುಗಳಾಗ್ತಾ ಇರ್ಬೋದು ಹೊರತು ಸಂಪನ್ಮೂಲ ಇದ್ದಂಗೆ ಇದೆ. ಹಾಗಾಗಿ ಅದು ಪುನರ್ಬಳಕೆ ಆಗುತ್ತೆ. ನೆಕ್ಸ್ಟು ನಾವು ಯಥಾಸ್ಥಿತಿ ನಮ್ಮ ಡೈಲಿ ರೂಟೀನ್ ಏನಿತ್ತು ಖಂಡಿತವಾಗೂ ಅದಕ್ಕೆ ಮರಳಿ ನಾವು ವಾಪಸ್ ಬರ್ತೀವಿ. ಹಾಗಾಗಿ ಈಗ ಈಗ ನಿಮ್ಮ ಒಂದು ಪರೀಕ್ಷೆಗೆ ಅನುಗುಣವಾಗಿ, ನಿಮ್ಮ ಪರೀಕ್ಷೆಗೆ ತಕ್ಕಂತೆ ಒಂದು ಅನುಕೂಲವಾದ ರೀತಿಯಲ್ಲಿ ನಾವು ಆನ್ಲೈನ್ ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಸೊ ಹೆಚ್ಚಿನ ರೀತಿಯಲ್ಲಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಹೇಳಿ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಮಾರ್ಕ್ ಮಾಡಿ, ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗಿ, ಶೇರ್ ಮಾಡಿ. ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಮಾರ್ಕ್ ಮಾಡಿ ಕಳಿಸಿ. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನು ಅದಕ್ಕೆ ಬೇಕೋ ಅದೆಲ್ಲವನ್ನು ನಾನು ನಿಮಗೆ ನಿಮ್ಮ ಕುಳಿತಲ್ಲಿಗೆ ನಾವು ಅದನ್ನು ಒದಗಿಸ್ತಾ ಹೋಗ್ತೀವಿ. ಫ್ರೆಂಡ್ಸ್, ಈಗ ಈ ದಿನ ನಾನು ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ ಪಾರ್ಟನ್ನು ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. 30 ಗಂಟೆ ಆಗಲಿ 40 ಗಂಟೆ ಆಗಲಿ ನೀವೇನೂ ಯೋಚನೆ ಮಾಡೋದು ಬೇಡ. ಪ್ರತಿದಿನ ಪಾರ್ಟ್ ಬೈ ಪಾರ್ಟ್, ಪ್ರತಿ ಸೆಕ್ಷನಲ್ಲಿ ಬರೋ ಕ್ವಶನ್ಸ್ಗೆ ಸರಳ ರೀತಿಯಲ್ಲಿ ಒಂದು ಪರಿಹಾರ ಏನು ಅಂತ ಅನ್ನೋದನ್ನೆಲ್ಲ ನಾನು ನಿಮಗೆ ಒಂದು ದೀರ್ಘವಾಗಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ. ಏನು ಡೌಟ್ ಐತೆ ಅದನ್ನು ಮಾರ್ಕ್ ಮಾಡಿಡಿ. ಅದಕ್ಕೆ ತಕ್ಕಂತೆ ಕೆಲವೊಂದು ಕ್ವಶನ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ತಗೊಳ್ಳಿ. ಆ ಕ್ವಶನ್ ಪೇಪರ್ನಲ್ಲಿ ನಾವು ಇಲ್ಲಿ ಏನು ಡಿಸ್ಕಷನ್ ಮಾಡಿರ್ತೀವಿ ಆ ಟೈಪ್ನಲ್ಲಿ ಇರೋ ಕ್ವಶನನ್ನು ಡಿಸ್ಕಷನ್ ಮಾಡಿ. ಮೋರೆವರ್ ನಿಮಗೆ ಏನಾದರೂ ಡೌಟ್ ಬಂದರೆ ಅದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ, ಡಿಸ್ಕಷನ್ ಮಾಡಿ. ಫ್ರೆಂಡ್ಸ್, ಈಗ ಒಂದು ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ 2 ನಿಮಿಷ ಮೆಂಟಲ್ ಎಬಿಲಿಟಿ ಬಗ್ಗೆ 2 ನಿಮಿಷ ಮಾತನಾಡಿ ನಾನು ಆಮೇಲೆ ಕ್ಲಾಸ್ಗೆ ಹೋಗ್ತೀನಿ. ಸಾಮಾನ್ಯವಾಗಿ ನಾನು ಒಂದು 13-14 ವರ್ಷದಿಂದ ಮೆಂಟಲ್ ಎಬಿಲಿಟಿಯನ್ನು ಪಾಠ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೇಸಿಕಲಿ ನಾನೊಬ್ಬ ಗಣಿತ ಉಪನ್ಯಾಸಕನಾಗಿ, ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ಗಣಿತದಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಬಿಡಿಸ್ಬೋದು, ಅದ್ರ ಜೊತೆಗೆ ಲಾಜಿಕಲ್ ಆಗಿ ಕ್ವಶನ್ಗಳನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ಅದಕ್ಕೆ ತಕ್ಕಂತೆ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ಅದನ್ನು ಅಧ್ಯಯನ ಮಾಡ್ತಾ ಅದಕ್ಕೆ ತಕ್ಕಂತೆ ಒಂದು ಪುಸ್ತಕವನ್ನು ಸಹ ಬರೆದು, ಅದು ಸದ್ಯದಲ್ಲೇ 2nd ಎಡಿಷನ್ ಬರೋ ದಿನಗಳು. ಇಷ್ಟೊತ್ತು ಬರಬೇಕಾಗಿತ್ತು, ಯಾವುದೂ ಈಗ ಆಗ್ತಾ ಇದೆ, ಸದ್ಯದಲ್ಲೇ ಅದು ಬರುತ್ತದೋ.
ರೆಡಿ ಇದೆ. ಸೊ ಅದ್ರ ತಕ್ಕಂತೆ ಏನು ಅಂತ ನನ್ನ ಒಂದು ನಿಮ್ಗೇನು ನೀವು ನನ್ನ ಒಂದು ಮಾತುಗಳು ಇದಕ್ಕೆ ಸಂಬಂಧಪಟ್ಟಾಗ ನಿಮಗೆ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಸಂಬಂಧಪಟ್ಟಾಗ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅಂದ್ರೆ ಸಾಕು. ಏನೋ ಒಂದು ರೀತಿ ಆತಂಕ, ಏನೋ ಒಂದು ಭಯ, ಅಥವಾ ಈ ಕ್ವಶನ್ನೇ ನನಗೆ ಈ ಕೆಲಸ ಇಲ್ಲಿ ನನಗೆ ಕೆಲಸ ಹೋಗ್ಬಿಡುತ್ತೋ ಈ ಕ್ವಶನ್ಗಳಿಂದ, ಅಥವಾ ಹೆಚ್ಚು ಕ್ವಶನ್ಗಳು ಇದರಲ್ಲಿ ಬರದೇ ಇದ್ರೆ ಸಾಕು, ಅಥವಾ ಬಂದರೆ ಯಾವ ಥರದ ಕ್ವಶನ್ ಆನ್ಸರ್ ಮಾಡೋದು ಈ ನಮಗೆ ಗೊತ್ತಿಲ್ಲ. ಸುಮ್ಮನೆ ಭಯ ಅಂತ ಹೇಳ್ತೀವಿ. ಅಲ್ಲಿ ಆ ರಸ್ತೆಯಲ್ಲಿ ಹೋಗ್ತಾಗಿದ್ರೆ ಭಯ ಅಂತ ಹೇಳ್ತೀವಿ. ಏನು ಭಯ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ. ಭಯ ಅಷ್ಟೇ, ನಾನು ಅಲ್ಲಿ ಹೋಗಲ್ಲ, ಭಯ ಅಷ್ಟೇ. ಹಾಗೆ ಇದು ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ ಅಂದ ತಕ್ಷಣ ಏನೋ ಒಂದು ಸೈಲೆಂಟ್ ಆಗಿ ಕೂತ್ಕೊಳ್ಳೋದು. ಮೆಂಟಲ್ ಎಬಿಲಿಟಿ ಕ್ವಶನ್ ಅಂದ್ರೆ ಸಾರ್ ಅಂತ ಏನು ಇದು ಯಾತಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾನೊಂದು 2 ಮಾತು ಫ್ರೆಂಡ್ಸ್. ಅಫ್ಕೋರ್ಸ್ ಇದರಲ್ಲಿ ಬರುವಂಥ ಪ್ರಶ್ನೆಗಳು ನಾವು ಬೈಫರ್ಕೇಶನ್ ಮಾಡಿ ನಮ್ಗೆಲ್ಲವೂ ಕಷ್ಟನಾ ಇಲ್ಲ. ಅದರಲ್ಲಿ ಕೆಲವೊಂದು ಈಸಿ ಪ್ರಶ್ನೆಗಳಿದೆಯಾ, ಅಟ್ಲೀಸ್ಟ್ ಅದನ್ನು ಮಾಡ್ಬೋದು. ಅದರ ನಂತರ ಅದರಿಂದ ಆಚೆಗೆ ಬರುವಂಥ ಪ್ರಶ್ನೆಗಳನ್ನ ನೋಡೋಣ. ಎರಡನೇದು, ಒಂದು ಪ್ರಶ್ನೆ ನಿಮ್ಮಲ್ಲಿ ನೀವೇ ಹಾಕಬೇಕು. ಇವತ್ತಿನ ದಿನದಲ್ಲಿ ಮೆಂಟಲ್ ಎಬಿಲಿಟಿಲಿ ಬರುವಂಥ ಕ್ವಶನ್ಗಳನ್ನ ಬಿಟ್ಟು ನಾನು ಪರೀಕ್ಷೆಯನ್ನು ಎದುರಿಸಿ ಆ ಪರೀಕ್ಷೆಯನ್ನು ನಾನು ಪಾಸ್ ಮಾಡೋಕ್ಕಾಗತ್ತಾ, ಅಲ್ಲಿ ನಾನು ಆ ಪರ್ಟಿಕ್ಯುಲರ್ ಆಗಿ ಆ ಎಕ್ಸಾಮ್ ರಿಲೇಟೆಡ್ ಆಗಿ ಏನು ನಾವು ಎಕ್ಸಾಮ್ ಬರೀತಾ ಇದ್ದೀವೋ ಕೆಲಸವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಫಸ್ಟ್ ನಮಗೊಂದು ನಾವು ಕ್ವಶನ್ ಹಾಕಬೇಕು. ಸೊ ಈ ಪ್ರಶ್ನೆಗೆ ಆನ್ಸರ್ ನಾವೇ ಹೇಳ್ಬೋದು. ಈ ಕ್ವಶನ್ ಹಾಕೊಂಡಾಗ ಯಾವ ಕಾರಣಕ್ಕೂ ಮೆಂಟಲ್ ಎಬಿಲಿಟಿಲಿರೋ ಕ್ವಶನ್ಸನ್ನು ಆನ್ಸರ್ ಮಾಡದೆ ನಾವು ಕೆಲಸ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಮೊದಲನೇ. ಹಾಗಾದರೆ ಇಲ್ಲಿ ಬರುವಂಥ ಪ್ರಶ್ನೆಗೆ ನಾವು ಆನ್ಸರ್ ಮಾಡಲೇಬೇಕು. ಎರಡನೇದು, ಹಾಗಾದರೆ ಏನು ಬರ್ಬೋದು, ಯಾತಕ್ಕೆ ಭಯ, ಹೇಗೆ? ನನ್ನ ಪ್ರಕಾರ ಭಯ ಏನು ಅಂತ ಆದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ನೋಡಿದ್ರೆ ನಮಗೆ ಭಯ ಯಾಕಾಗುತ್ತೆ ಅಂತ ಆದರೆ ಮ್ಯಾಥಮೆಟಿಕ್ಸ್ನ ಸ್ವಲ್ಪ ವೀಕು ನಾವು ಅಷ್ಟೇ, ಇನ್ನೇನು ಇಲ್ಲ. ಅದರಲ್ಲೂ ಸ್ಪೆಷಲಿ ಆರ್ಟ್ಸ್ ವಿಭಾಗದವ್ರಿಗೆ, ವಾಣಿಜ್ಯ ವಿಭಾಗದವ್ರಿಗೆ, ಕಲಾ ಮತ್ತು ವಾಣಿಜ್ಯ ವಿಭಾಗದವ್ರಿಗೆ ಒಂದು ರೀತಿ ಮ್ಯಾಥಮೆಟಿಕ್ಸ್ ಅಂತ ಅಂದರೆ ಏನೋ ಬೆಳಿಗ್ಗೆಯಿಂದ ಸಂಜೆವರೆಗೆ ಪಾಠ ಕೇಳ್ತಾರೆ, ಅದಾದ್ಮೇಲೆ ಒಬ್ಬರು ಸರ್ ನಾವು 10th ಸ್ಟ್ಯಾಂಡರ್ಡ್ವರೆಗೆ ಮಾತ್ರ ಮ್ಯಾಥಮೆಟಿಕ್ಸ್ ಕಲ್ತಿರೋದು ಸರ್, ಅದಾದಮೇಲೆ ಇನ್ನೂ ನಾವು ಮ್ಯಾಥಮೆಟಿಕ್ಸ್ ಕಲಿಯೋದಿಲ್ಲ. ಹಾಗಾದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಈಸಿಯಾಗಿ ಆನ್ಸರ್ ಮಾಡೋದು ಹೇಗೆ ಸರ್? ಸೊ ಈ ಥರದ್ದೆಲ್ಲ ಸಹಜವಾಗಿ ನಾನು ಕೇಳ್ಕೊಂಡು ಬಂದಿರೋದು. ಸೊ ಫ್ರೆಂಡ್ಸ್, ಹಾಗಾದರೆ ಏನು ಹೇಗೆ, ಹಾಗಾದರೆ ಈ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಬಿಟ್ಟು ಇನ್ನು ಬೇರೆ ಸಬ್ಜೆಕ್ಟಲ್ಲೆಲ್ಲ ನಾವು ಹಾಗಾದರೆ ರ್ಯಾಂಕ್ ಬರ್ತೀವ? ಇದೊಂದೇನ ಕಷ್ಟ. ಹಾಗಾದರೆ ಬೇರೆ ಸಬ್ಜೆಕ್ಟ್ ಎಲ್ಲ ಎಕ್ಸ್ಪರ್ಟ್ ನಾವು ಇಂಡಿಯನ್ ಪಾಲಿಟಿ ಎಲ್ಲ ಕ್ವಶನ್ ಆನ್ಸರ್ ಮಾಡ್ತೀರಾ, ಎಲ್ಲ ಮೈಂಡ್ ಅಥವಾ ಆರ್ಟಿಕಲ್ಸ್ ಎಲ್ಲ ಗೊತ್ತಾ, ಹಿಸ್ಟ್ರಿನಲ್ಲಿ ಎಲ್ಲ ಕ್ವಶನ್ ಆನ್ಸರ್ ಮಾಡ್ತೀರಾ, ಜಾಗ್ರಫಿಲಿ ಎಲ್ಲ ಕ್ವಶನ್ ಆನ್ಸರ್ ಮಾಡ್ತೀರಾ, ಎಕನಾಮಿಕ್ಸಲ್ಲಿ ಎಲ್ಲ ಕ್ವಶನ್ ಆನ್ಸರ್ ಮಾಡ್ತೀರಾ? ಇಲ್ಲ. ಅದು ಕೂಡ ನಾವು 100% ಪರ್ಫೆಕ್ಟ್ ಇಲ್ಲ. ಸೊ ಅದರಲ್ಲೂ ಕೆಲವೊಂದು ಟಫ್ ಟಾಪಿಕ್ಗಳು, ಈಸಿ ಕ್ವಶನ್ಗಳು, ಟಫ್ ಕ್ವಶನ್ ಅಲ್ಲೂ ಕೂಡ ಇದ್ದಿದೆ. ಹಾಗಾಗಿ ಇದು ಕೂಡ ಅದರಂತೆಯೇ ಒಂದು ರೀತಿ ಪ್ರಶ್ನೆಗಳು ಇದರಲ್ಲೂ ಸಹ ಬರುತ್ತೆ ಅಂತ ಅದನ್ನು ತಿಳ್ಕೊಂಡು ಇದು ಒಂದು ಕಡೆ. ಎರಡನೇ ಫ್ರೆಂಡ್ಸ್, ಇದನ್ನು ನಾವು ಇಂಗ್ಲಿಷ್ನಲ್ಲಿ ಜಿಮ್ಯಾಟ್ ಅಂತ ಜಿಮ್ಯಾಟ್ ಅಂದರೆ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್, ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್, ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್, ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್. ನೋಡಿ, ನಾನೀಗ ಜನರಲ್ ಅಂದರೆ ಸಾಮಾನ್ಯ, ಟೆಸ್ಟ್ ಅಂತ ಅಂದರೆ ಪರೀಕ್ಷೆ, ಅದು ಕೂಡ ಇಲ್ಲಿ ಮೆಂಟಲ್ ಎಬಿಲಿಟಿ ಅಥವಾ ಮೆಂಟಲ್ ಆಪ್ಟಿಟ್ಯೂಡ್. ಮೆಂಟಲ್ ಅಂತ ಅಂದ್ರೆ ಮಾನಸಿಕ, ಆಪ್ಟಿಟ್ಯೂಡ್ ಅಂತ ಅಂದ್ರೆ ಎಬಿಲಿಟಿ ಅಂತ ಅಂದ್ರೆ ಎಬಿಲಿಟಿ ಗೊತ್ತಲ್ಲ, ಚೆನ್ನಾಗಿ ಗೊತ್ತಲ್ಲ ಎಬಿಲಿಟಿ ಅಂದ್ರೆ ಸಾಮರ್ಥ್ಯ, ಎಬಿಲಿಟಿ ಸಾಮರ್ಥ್ಯ. ಹಾಗಾದ್ರೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ. ನೋಡಿ, ಈಗ ಹೆಸರೇ ಹೇಳ್ತಾ ಇದ್ದಾರೆ ಮೆಂಟಲ್ ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ ಅಂದರೆ ಸಬ್ಜೆಕ್ಟ್ ಅಲ್ಲ ಅದು. ಮೆಂಟಲ್ ಎಬಿಲಿಟಿ ಅನ್ನೋ ಸಬ್ಜೆಕ್ಟ್ ಇಲ್ಲ, ಒಂದು ಪದ ಅಥವಾ ಒಂದು ಕಾನ್ಸೆಪ್ಟ್, ಏನೋ ಒಂದು ವಿಚಾರ. ಏನು ಮೆಂಟಲ್ ಆಪ್ಟಿಟ್ಯೂಡ್ ಅಂತ ಅಂದರೆ ನಮ್ಮ ಮಾನಸಿಕ ಸಾಮರ್ಥ್ಯ, ನಮ್ಮ ಮಾನಸಿಕ ಸ್ಥಿರತೆ, ನಮ್ಮ ಮೆಂಟಲ್ ಸ್ಟೇಟಸ್ ಅಂತ, ಮಾನಸಿಕ ಸ್ಥಿರತೆ ಅಂತೇಳಿ. ಅಂದರೆ ನೀನು ಎಕ್ಸಾಮಲ್ಲಿ ಕುಳಿತುಕೊಂಡು ಆನ್ಸರ್ ಬರೆಯುವಾಗ, ಎಕ್ಸಾಮ್ನಲ್ಲಿ ಆನ್ಸರ್ ಮಾಡುವಾಗ
ನಿನ್ನ ಮಾನಸಿಕ ಸಾಮರ್ಥ್ಯ, ನಿನ್ನ ಮಾನಸಿಕ ಸ್ಥಿರತೆ, ನಿನ್ನ ಮೆಂಟಲ್ ಆಪ್ಟಿಟ್ಯೂಡು, ನಿನ್ನ ಮೆಂಟಲ್ ಸ್ಟೇಟಸ್ ಯಾವ ಲೆವೆಲ್ಗೆ ಇದೆ, ನಿನ್ನ ಪ್ರೆಸೆಂಟ್ ಸ್ಟೇಟಸ್ ಆಫ್ ಮೈಂಡ್ ಏನು ಅಂತ ಅನ್ನೋದನ್ನ ಅವರು ಪರೀಕ್ಷೆ ಮಾಡೋದಕ್ಕೆ ಅಳತೆ ಮಾಡುವಂತಹ ಒಂದು ಸಾಧನ. ಇದೊಂದು ಪ್ಯಾರಾಮೀಟರು. ಹಾಗಾಗಿ ಇದನ್ನು ನಾವು ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ. ಹಾಗಾಗಿ ಬೇರೆ ಯಾವುದೋ ಇದು ಕೂಡ ಒಂದು ಸಬ್ಜೆಕ್ಟ್ ಅಂತ ಆಗಲಿ ನಾವು ಅದನ್ನ ಭಾವಿಸದೆ ಇದರಲ್ಲಿ ಕೆಲವೊಂದು ಪ್ರಶ್ನೆ ಬರುವಂಥದ್ದು. ಹಾಗಾಗಿ ಇದ್ರ ಎಷ್ಟು ಕ್ವಶನ್ಗಳು ಬರುತ್ತೆ. ಒಂದಂತೂ ಸತ್ಯವಾದ ಮಾತು ನಾವಿಲ್ಲಿ ಡಿಸ್ಕಷನ್ ಮಾಡಬಹುದು. ಫ್ರೆಂಡ್ಸ್, ಇವತ್ತಿನ ದಿನ ಯಾವುದೇ ಒಂದು ಪರೀಕ್ಷೆಯನ್ನ ನೀವು ತೆಗೆದುಕೊಂಡರೆ ಮಿನಿಮಮ್ 10 ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಮಿನಿಮಮ್, ಕನಿಷ್ಠ ನಾನು ಹೇಳ್ತಾ ಇದ್ದೀನಿ, ಕನಿಷ್ಠ 10 ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹಳೆಯ ಕ್ವಶನ್ ಪೇಪರ್ಗಳು 2-3 ವರ್ಷದ ಹಿಂದಕ್ಕೆ ಹೋಗಿ 3 ವರ್ಷದಿಂದ ಈಚೆಗೆ ಆಗಿರುವಂತಹ FDA ಎಕ್ಸಾಮ್ ಕ್ವಶನ್ ಪೇಪರ್ಸ್, SDA ಎಕ್ಸಾಮ್ ಕ್ವಶನ್ ಪೇಪರ್ಸ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ಸ್, ಪೊಲೀಸ್ ಕಾನ್ಸ್ಟೇಬಲ್ ತಗೊಳ್ಳಿ, UPSC ಎಕ್ಸಾಮ್ಗಳದ್ದು, IAS ಎಕ್ಸಾಮ್ ತಗೊಳ್ಳಿ, ಮತ್ತೆ KS ಪರೀಕ್ಷೆಗಳು ತಗೊಳ್ಳಿ, PDO ಎಕ್ಸಾಮ್ ತಗೊಳ್ಳಿ, ರೈಲ್ವೇಸ್, ಬ್ಯಾಂಕಿಂಗ್ ಎಕ್ಸಾಮ್ ಅದೊಂದು ಕಡೆ ಸಪ್ರೇಟ್ ಆಗಿ ಅದೊಂದು ಕಡೆ, ಈ ಥರದ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನ ತಗೊಂಡು ಅಲ್ಲಿ ಬರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ನೋಡಿದ್ರೆ ಮಿನಿಮಮ್ 10 ಪ್ರಶ್ನೆ, ಕನಿಷ್ಠ 10 ಪ್ರಶ್ನೆಗಳು. 10ರ ನಂತರ 12 ಇರ್ಬೋದು, 14 ಇರ್ಬೋದು, 16 ಇರ್ಬೋದು, 18 ಇರ್ಬೋದು, 20 ಇರ್ಬೋದು, 30 ಇರ್ಬೋದು, 40 ಇರ್ಬೋದು, ಅಥವಾ ಕೆಲವೊಂದು ಎಕ್ಸಾಮ್ಗಳು ಒಂದು ಕ್ವಶನ್ ಪೇಪರು 3 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿನೇ ಇರುತ್ತೆ. ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥಮೆಟಿಕ್ಸ್. ಹಾಗಾಗಿ ಇವತ್ತಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ತೆಗೆದುಕೊಂಡಾಗ ನಮ್ಮಲ್ಲಿ ಅಲ್ಲಿ ಬರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸು ಬಹಳ ಇಲ್ಲಿ ನಮಗೆ ಹೆಚ್ಚಿನ ಕ್ವಶನ್ಗಳನ್ನ ನಾವಿಲ್ಲಿ ಬೇರೆ ಸಬ್ಜೆಕ್ಟ್ ಥರನೇ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಮಿನಿಮಮ್ 10 ಪ್ರಶ್ನೆ ಆದ್ರೂ ನಾನು ಹೇಳೋದು ಆ ಎಕ್ಸಾಮ್ನಲ್ಲಿ ಡಿಸೈಡ್ ಮಾಡೋದು ಈ ಕ್ವಶನ್ಗೆ. ನೀವು ಕೆಲಸ ತಗೋತೀರಾ, ಕೆಲಸ ತಗೊಳ್ಳೋದಿಲ್ವ ಅಂತ ಅನ್ನೋದನ್ನ ಡಿಸೈಡ್ ಮಾಡೋದೇ ಈ ಪ್ರಶ್ನೆ. ಹಾಗಾದ್ರೆ ಎನಿಯೋ ಈಗ ನಾನು ಹೇಳೋದು, ಈಗ KS ಎಕ್ಸಾಮ್ ತಗೊಂಡ್ರೆ 30 ಪ್ರಶ್ನೆಗಳು ಬರುತ್ತೆ. ಈಗ ಇಲ್ಲಿ ಬರೋದು ತೋರಿಸ್ತೀನಿ ನೋಡಿ. KS ಎಕ್ಸಾಮ್ಗೆ 30 ಪ್ರಶ್ನೆಗಳು ಬರುತ್ತೆ, 60 ಅಂಕಗಳಿರ್ತದೆ. IAS ಎಕ್ಸಾಮ್ನಲ್ಲಿ 40 ಕ್ವಶನ್ಸ್ ಇರ್ತದೆ, 40 ಕ್ವಶನ್ ಒಂದು ಪೇಪರ್ನಲ್ಲಿ. ನೆಕ್ಸ್ಟ್ FDA, SDA, PSI ಈ ಎಕ್ಸಾಮ್ ಇದೆಲ್ಲ ಮಿನಿಮಮ್ 10 ಪ್ರಶ್ನೆಗಳು ಬರ್ಬೋದು. 10ರಿಂದ 12 ಅಥವಾ 15 ಪ್ರಶ್ನೆವರೆಗೂ ಕೇಳ್ಬೋದು ಒಂದು ಎಕ್ಸಾಮ್ನಲ್ಲಿ. ಒಂದು FDA ಎಕ್ಸಾಮ್ನಲ್ಲಿ 16 ಪ್ರಶ್ನೆಗಳನ್ನ ಕೇಳೋದೆ. ಇನ್ನು ಉಳಿದಂತೆ ಬ್ಯಾಂಕ್ ಪರೀಕ್ಷೆಗಳು, RRB ಎಕ್ಸಾಮ್, ರೈಲ್ವೇಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಇದು, ರೈಲ್ವೆ ಎಕ್ಸಾಮ್ಗಳು ಮತ್ತು ಬ್ಯಾಂಕ್ ಪರೀಕ್ಷೆಗಳನ್ನ ತಗೊಂಡ್ರೆ ಮೆಂಟಲ್ ಎಬಿಲಿಟಿನೇ ಮೇಜರ್ ಪಾರ್ಟ್. ಮೆಂಟಲ್ ಎಬಿಲಿಟಿ ಏನಾದರೂ ನಮಗೆ ಗೊತ್ತಿಲ್ಲ, ಅದನ್ನು ಬಿಟ್ಟೇನಾದರೂ ಎಕ್ಸಾಮ್ ಬರೀತೀವಿ ನಾವು, ಅದನ್ನು ಬಿಟ್ಟು ಇನ್ನು ಉಳಿದ ಕ್ವಶನ್ಗಳನ್ನ ಆನ್ಸರ್ ಮಾಡ್ತೀವಿ ಅಂತ ಅಂದರೆ ಬಹುಶಃ ಈ 2 ಎಕ್ಸಾಮ್ ಇರಬೇಕು. ಯಾಕೆಂತಂದ್ರೆ ಮೆಂಟಲ್ ಎಬಿಲಿಟಿ ಮೇಜರ್ ರೋಲ್ ಮೆಂಟಲ್ ಎಬಿಲಿಟಿ. 60 ಪ್ರಶ್ನೆಗಳು, 40 ಪ್ರಶ್ನೆಗಳು. ಬ್ಯಾಂಕ್ ಎಕ್ಸಾಮ್ನಲ್ಲಿ 2 ಮೇಜರ್ ಪಾರ್ಟ್, ಒಂದು ರೀಸನಿಂಗ್ ಆಪ್ಟಿಟ್ಯೂಡ್ ಅಂತ ನಮ್ಮಲ್ಲಿ 2 ಮೇಜರ್ ಪಾರ್ಟ್ ಅನ್ನು ನಾವು ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ನೋಡ್ಬೋದು. ಹಾಗಾಗಿ ನಾನು ಹೇಳೋದೀಗ ಒಟ್ಟಾರೆ ಶತಾಯಗತಾಯ ಏನಾದರೂ ಮಾಡಿ ಈಗ ನಾವು ಮಾನಸಿಕ ಸಾಮರ್ಥ್ಯದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಆನ್ಸರ್ ಮಾಡಬೇಕು. ಫಸ್ಟ್ ಈಗ ಆನ್ಸರ್ ಮಾಡೋದು ಹೆಂಗೆ ಅನ್ನೋದನ್ನ ಮಾಡಲೇಬೇಕು. ನಮ್ಗೆ ಆಗೋದೇ ಇಲ್ಲ ಅಂತ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ ಇವತ್ತು ದಿವಸ. ಆಯ್ತಾ? ಹಾಗಾಗಿ ಮಾಡೋಣ. ಏನು ಮ್ಯಾಥಮೆಟಿಕ್ಸ್, ನಾನು ಆಗಲೇ ಹೇಳಿದೆ, ಮ್ಯಾಥಮೆಟಿಕ್ಸ್ ಭಯ ಬೇಡ, ಏನು ಹೇಗೆ ಅನ್ನೋದನ್ನು ಡಿಸ್ಕಷನ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಒಟ್ಟಾರೆ ಮಾನಸಿಕ ಸಾಮರ್ಥ್ಯ ಅಂತ ಅದನ್ನ ನಾನು ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ನಾನು ಹೇಳಿದೆ. ಇಲ್ಲಿ ಕೆಲವೊಂದು ನಾನು ಇದನ್ನ ಬೈಫರ್ಕೇಟ್ ಮಾಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಇದನ್ನ ಮಾನಸಿಕ ಜಿಮ್ಯಾಟ್ ಅಂತ ಅದನ್ನ ನಾವು 2 ಭಾಗವಾಗಿ ಇಡಬೇಕು. ಒಂದು ರೀಸನಿಂಗ್ ಭಾಗ, ಇನ್ನೊಂದು ಆಪ್ಟಿಟ್ಯೂಡ್ ಭಾಗ. ನಾನು ಕನ್ನಡದಲ್ಲೂ ಹೇಳ್ತಾ ಹೋಗ್ತೇನೆ. ನಾವು ಇಂಗ್ಲಿಷ್ ಪದಗಳನ್ನ ನಾವು ಹೆಚ್ಚು ಬಳಸೋದ್ರಿಂದ ನಮಗೆ ಇಂಗ್ಲಿಷ್ ಕನ್ನಡ 2 ಹೇಳ್ತಾ ಹೋಗ್ತೇನೆ. ಹಾಗೆ ನಾವು
ಏನು ಅಂತ ಆದರೆ ಎಕ್ಸಾಮ್ನಲ್ಲಿ ಜಿ ಮ್ಯಾಟ್ ಅಂದ್ರೆ ಏನು, ರೀಸನಿಂಗ್ ಅಂದ್ರೆ ಏನು, ಆಪ್ಟಿಟ್ಯೂಡ್ ಅಂದ್ರೆ ಏನು ಗೊತ್ತಿಲ್ಲ ನಮಗೆ. ಅದ್ರಲ್ಲಿ ಬರುವಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ನಾನು ಭಾಗಗಳು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ಅಷ್ಟೇ ನಮಗೆ. ಯಾಕೆಂದ್ರೆ ಈಗ ನಾನು ಮಾನಸಿಕ ಸಾಮರ್ಥ್ಯ ಅಂತ ಯಾರು ಹೇಳೋದಿಲ್ಲ. ಸರ್ ಮೆಂಟಲ್ ಎಬಿಲಿಟಿ ಪಾಠ ಮಾಡ್ಕೊಡ್ತೀರಾ ಅಂತ ಮಾನಸಿಕ ಸಾಮರ್ಥ್ಯ ಅಂತ ಹೇಳಿ ಬಳಸೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಏನು ಈಗ ಫ್ರೆಂಡ್ಸ್, ರೀಸನಿಂಗ್ ಅಂತ ಅಂದ್ರೆ ನಾವು ಒಂದು ತಾರ್ಕಿಕ ಪ್ರಶ್ನೆಗಳು ಅಂದ್ರೆ ಲಾಜಿಕಲ್ ಕ್ವಶನ್ಸ್ ಅಂತ ಹೇಳ್ತೀವಿ. ಲಾಜಿಕಲ್ ಆಗಿ ನಾವು ಹೇಳುವಂತ ಪ್ರಶ್ನೆಗಳು ಅಂದ್ರೆ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ನ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಮ್ಯಾಥಮೆಟಿಕ್ಸ್ ಹೆಚ್ಚು ಬೇಕಿಲ್ಲ ಇಲ್ಲಿ ನಮಗೆ. ಹಾಗಾದ್ರೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲದೆ ಬರುವಂತ ಕ್ವಶನ್ಗಳಲ್ಲಿ ಒಂದು 30 to 40% ಕ್ವಶನ್ಗಳನ್ನ ಆನ್ಸರ್ ಮಾಡ್ಬೋದು. ಒಂದು 10 ಪ್ರಶ್ನೆಗಳು ಕೇಳಿದ್ರು ಅಂತ ಇಟ್ಕೊಳ್ಳಿ, 3-4 ಪ್ರಶ್ನೆಗಳನ್ನ ಬಹಳ ಸುಲಭವಾಗಿ ಮ್ಯಾಥಮೆಟಿಕ್ಸ್ ದಂಧನೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ರೀಸನಿಂಗ್ ಪ್ರಶ್ನೆಗಳನ್ನ ಆನ್ಸರ್ ಮಾಡ್ಬೋದು. ಇದು ಅನ್ವಯಿಕ ಗಣಿತ ಅಂತ ಹೇಳ್ತೀವಿ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ. ನಾನು ಆಮೇಲೆ ಬರ್ತೇನೆ. ಇಲ್ಲಿ ಮ್ಯಾಥಮೆಟಿಕ್ಸ್ ಭಾಗದಲ್ಲಿ ಬರುವಂಥದ್ದು. ಮ್ಯಾಥಮೆಟಿಕ್ಸ್ ಅಂದ್ರೆ ಏನು ಭಯ ಬೇಡ, ನಾನು ಹೇಳ್ತೀನಿ ಮ್ಯಾಥಮೆಟಿಕ್ಸ್ ನಲ್ಲಿ ಹೇಗೆ ಕಲಿಬೇಕು. ಈಗ ತಾನೇ ಹೇಳಿದ್ರು ಮ್ಯಾಥಮೆಟಿಕ್ಸ್ ಭಯ ಬೇಡ ಅಂತ, ಈಗ ನೋಡಿದ್ರೆ ಮ್ಯಾಥಮೆಟಿಕ್ಸ್ ನ ಕ್ವಶನ್ ಬರ್ತಾ ಇದೆ ಅಂತ ಹೇಳ್ತಾವೆ ಅಂತ ಅನ್ಕೊಳ್ಳೋದು ಬೇಡ. ಮ್ಯಾಥಮೆಟಿಕ್ಸ್ ಯಾವ ಲೆವೆಲ್ ಇರಬೇಕು, ಅದರಲ್ಲಿ ಯಾವ ಥರದ ಪ್ರಶ್ನೆಗಳು ಬರುತ್ತೆ ಆಮೇಲೆ ಯೋಚನೆ ಮಾಡಿ. ಫಸ್ಟ್ ಇದನ್ನು ಮುಗಿಸೋಣ ಫ್ರೆಂಡ್ಸ್. ಈ ರೀಸನಿಂಗ್ ಭಾಗದಲ್ಲಿ 2 ಭಾಗ. ರೀಸನಿಂಗ್ ಭಾಗವನ್ನ ನಾವು ತಾರ್ಕಿಕ ಸಾಮರ್ಥ್ಯ ಅಂತ ಹೇಳ್ತೀವಿ, ಲಾಜಿಕಲ್ ಎಬಿಲಿಟಿ ಅಂತ ಹೇಳ್ತೀವಿ, ಲಾಜಿಕಲ್ ರೀಸನಿಂಗ್. ಇದನ್ನ ನಾವು 2 ಭಾಗ ಮಾಡಬಹುದು. ಒಂದು ಲಾಜಿಕಲ್ ರೀಸನಿಂಗ್, ಇನ್ನೊಂದು ಮ್ಯಾಥಮೆಟಿಕಲ್ ರೀಸನಿಂಗ್. ಒಂದು ತಾರ್ಕಿಕ ಸಾಮರ್ಥ್ಯ, ಒಂದು ಗಣಿತ ಸಾಮರ್ಥ್ಯ, ಗಣಿತ ತಾರ್ಕಿಕ ಸಾಮರ್ಥ್ಯ ಅಂತ ಹೇಳ್ತೀವಿ. ಲಾಜಿಕಲ್ ರೀಸನಿಂಗ್ ಮತ್ತೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ 2 ಭಾಗ ಮಾಡ್ತೀವಿ. ಓಕೆನಾ? ನಾನು ಹೇಳ್ಬಿಡ್ತೀನಿ, 10 ನಿಮಿಷ ಟೈಮ್ ಖಂಡಿತ ವೇಸ್ಟ್ ಮಾಡಲ್ಲ. ಅದ್ರಲ್ಲಿ ಏನೇನು ಬರುತ್ತೆ, ಯಾವ ಕ್ವಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಏನಕ್ಕೆ ಹೇಳ್ತೀನಿ ಅಂತ ಅಂದ್ರೆ, ದಯವಿಟ್ಟು ಯಾರೋ ಏನೋ ಹೇಳ್ತಾವ್ರೆ ನಾನು ಏನೋ ಒಂದು ಕಲಿತಾ ಇದ್ದೀನಿ ಅಂತ ಕಲಿಯೋದು ಬೇಡ. ಹೇಗಿದ್ರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ, ಪ್ರಾಪರ್ ಆಗಿ ಕಲಿಯೋದು, ಕಾನ್ಸೆಪ್ಟ್ ಕಲ್ತ್ಕೊಳ್ಳಿ. ಕಾನ್ಸೆಪ್ಟ್ ಅಲ್ಲಿ ಬರುವಂತ ಎಕ್ಸಾಂಪಲ್ಗಳು, ಕ್ವಶನ್ಸ್ ಹೇಗೆ ಬರುತ್ತೆ, ಒನ್ ಟು ಒನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾವ ಕಾರಣಕ್ಕೂ ಇಲ್ಲಿ ಬರುವಂತ ಟಾಪಿಕ್ಗಳಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಬಿಟ್ಟರು ಪರವಾಗಿಲ್ಲ, ಬಟ್ ಒಂದು ಟಾಪಿಕ್ ನ ಕಲಿತ ಮೇಲೆ ಅಲ್ಲಿ ಬಂದಂತ ಕ್ವಶನ್ ಆನ್ಸರ್ ಮಾಡಲೇಬೇಕು. ಆ ಕಮಿಟ್ಮೆಂಟ್ ಬೆಳೆಸ್ಬೇಕು, ಖಂಡಿತ ಆನ್ಸರ್ ಮಾಡಬೇಕು. ನಾನು ತೋರಿಸ್ತೀನಿ ಪ್ರತಿ ಕ್ವಶನ್, ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ರತಿಯೊಂದು ಎಷ್ಟು ಈಸಿಯಾಗಿ 2 ಲೈನ್ನಲ್ಲಿ ಒಂದು ಫಾರ್ಮುಲಾ ಹಾಕಿ, 2 ಲೈನ್ನಲ್ಲಿ ಎಷ್ಟು ಈಸಿಯಾಗಿ ಕ್ವಶನ್ಗಳನ್ನ ಆನ್ಸರ್ ಮಾಡಬಹುದು ಅಂತ ಅನ್ನೋದನ್ನು ನಾನು ತೋರಿಸ್ತಾ ಪ್ರತಿಯೊಂದು. ಓಕೆ, ಸೊ ಫ್ರೆಂಡ್ಸ್, ಈಗ ಲಾಜಿಕಲ್ ರೀಸನಿಂಗ್ ಅಲ್ಲಿ ಯಾವ ಟಾಪಿಕ್ಗಳು ಬರ್ಬೋದು ಡಿಸ್ಕಷನ್ ಮಾಡಿ ಫ್ರೆಂಡ್ಸ್. ಈಗ ಫಸ್ಟ್ ನೋಡಿ, ಯಾವುದೇ ತರಹದ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿದೆ ಲೆಟರ್ಸ್ ಯೂಸ್ ಮಾಡಿ ಕ್ವಶನ್ಗಳನ್ನ ಆನ್ಸರ್ ಮಾಡಬಹುದು. ಲೆಟರ್ಸ್ ಕನ್ನಡದಲ್ಲಿ ಅಕ್ಷರ ಸರಣಿ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಕ್ಷರಗಳು, ಇಂಗ್ಲಿಷ್ನ 26 ಅಕ್ಷರಗಳನ್ನ ಉಪಯೋಗಿಸಿ ಅನೇಕ ಪ್ರಶ್ನೆಗಳನ್ನ ಆನ್ಸರ್ ಮಾಡ್ತೀವಿ ನಾವು. ಅದನ್ನ ನಾವು ಲೆಟರ್ಸ್ ಸೀರೀಸ್, ಲೆಟರ್ಸ್ ಅನಾಲಜಿ, ಲೆಟರ್ಸ್ ಕ್ಲಾಸಿಫಿಕೇಶನ್, ಲೆಟರ್ಸ್ ನ ಯೂಸ್ ಮಾಡಿ ಕ್ವಶನ್ ಆನ್ಸರ್ ಮಾಡೋದು. ಅಕ್ಷರ ಸರಣಿ ಯಾವುದೇ ತರಹದ ಗಣಿತ ಬರೋದಿಲ್ಲ ಇಲ್ಲಿ. FD ಎಕ್ಸಾಮ್ ನಲ್ಲಿ ಕೇಳೋರೆ, KS ಎಕ್ಸಾಮ್ ನಲ್ಲಿ ಕೇಳೋರೆ, ಇನ್ನು ಅನೇಕ ಪರೀಕ್ಷೆಗಳಲ್ಲಿ ಕೇಳೋರೆ. ನಾನು ಆ ಟಾಪಿಕ್ ನ ತಗೊಂಡು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಲೆಟರ್ಸ್ ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್. ಸೊ ನೆಕ್ಸ್ಟ್ ಬ್ಲಡ್ ರಿಲೇಷನ್ ಅಲ್ಲಿ ಕ್ವಶನ್ ಬರುತ್ತೆ. ಬ್ಲಡ್ ರಿಲೇಷನ್ ಕನ್ನಡದಲ್ಲಿ ರಕ್ತ ಸಂಬಂಧಗಳು ಅಂತ ಹೇಳ್ತೀವಿ. ಬಹುಶಃ ರಕ್ತ ಸಂಬಂಧಗಳು ಅಂದ ತಕ್ಷಣ ನಾನು ಹೇಳಬೇಕಾಗಿಲ್ಲ ನಿಮಗೆ ಎಲ್ಲೆಲ್ಲಿ ಹೇಗೆ ಕ್ವಶನ್ ಬರುತ್ತೆ ಅಂತ ಅನ್ನೋದು ನಮ್ಮ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಅಪ್ಪ, ಅಮ್ಮ, ತಂಗಿ, ತಮ್ಮ, ಅಕ್ಕ, ಅಣ್ಣ, ಸಹೋದರ, ಸಹೋದರಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಅಲ್ಲಿ ಬರುವಂತ ಸಾಧ್ಯತೆಗಳಿರ್ತದೆ. ಅದನ್ನು ನೋಡೋಣ, ಡಿಸ್ಕಷನ್ ಮಾಡೋಣ. ಏನೇನು ಅಲ್ಲಿ ಯಾವ್ಯಾವ ಟಾಪಿಕ್ ಬರುತ್ತೆ, ಅದೇನೇನು ಪ್ರತಿಯೊಂದು ನೋಡೋಣ, ಡೀಟೈಲ್ ಆಗಿ ಹೇಳ್ತೇನೆ. ನೆಕ್ಸ್ಟ್ ಸೀಟಿಂಗ್ ಅರೇಂಜ್ಮೆಂಟ್ ಅಂತ. ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ 2 ವಿಧಾನಗಳು ಬರುತ್ತವೆ. ಒಂದು ಚಕ್ರೀಯ ಕ್ರಮ, ಇನ್ನೊಂದು ರೋ. ಅಂದ್ರೆ
ಅಂದರೆ ಒಂದು ಬೆಂಚಿನ ಮೇಲೆ 8 ಜನ ಸ್ನೇಹಿತರು ಕುಳಿತಿದ್ದಾರೆ. 8 ಜನ ಸ್ನೇಹಿತರು ಒಂದು ವೃತ್ತಾಕಾರದ ಟೇಬಲ್ಗೆ ಸುತ್ತ ಕುಳಿತಿದ್ದಾರೆ. ಎಯು ಬಿ ಎದುರು ಕುಳಿತಿದ್ದಾನೆ. ಇದರ ಪ್ರಶ್ನೆಗಳೆಲ್ಲ ನಮ್ಮಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಬರುತ್ತೆ. ಸುಲಭವಾಗಿ ನಾವು ಆನ್ಸರ್ ಮಾಡ್ಬೋದಾ? ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಪಜಲ್ ಅಲ್ಲಿ ಕ್ವಶನ್. ಪಜಲ್ ಅಲ್ಲಿ ಕ್ವಶನ್, ಪಜಲ್ ಕ್ವಶನ್. ಒಂದು ಕ್ವಶನ್, ಲಾಸ್ಟ್ ಎಕ್ಸಾಂಪಲ್ ಒಂದು ಕ್ವಶನ್ ಕೇಳಿದ್ರು. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಎಂಬ 8 ಜನರು ಈ ಕೆಳಕಂಡಂತೆ ವೃತ್ತಿಪರರಾಗಿದ್ದಾರೆ. ಅವರು ವೈದ್ಯರು, ವಕೀಲರು, ಇಂಜಿನಿಯರ್, ಶಿಕ್ಷಕರು ಈ ರೀತಿ ಕೊಟ್ಟು ಅವರು ಈ ಕೆಳಕಂಡಂತೆ ಆಟಗಳನ್ನು ಆಡುತ್ತಾರೆ. ವಾಲಿಬಾಲ್, ಕ್ರಿಕೆಟ್, ಫುಟ್ಬಾಲ್, ಗಾಲ್ಫ್, ಟೆನ್ನಿಸ್ ಈ ರೀತಿ. ಆ ರೀತಿ ಕೊಟ್ಟಾಗ ಒಂದು ನಮಗೆ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡು ಲಾಸ್ಟ್ ಹೇಳ್ತಾರೆ, ಇವರಲ್ಲಿ ಯಾರು ವಾಲಿಬಾಲ್ ಆಡುತ್ತಾರೆ, ಇವರಲ್ಲಿ ಯಾರು ಶಿಕ್ಷಕರಾಗಿದ್ದಾರೆ, ಇವರಲ್ಲಿ ಯಾರು ಟೆನ್ನಿಸ್ ಆಡುವುದಿಲ್ಲ ಆದರೆ ವಾಲಿಬಾಲ್ ಆಡುತ್ತಾರೆ. ಈ ತರದ ಪ್ರಶ್ನೆಗಳನ್ನೆಲ್ಲ ನಾವು ಇಲ್ಲಿ ಪಜಲ್ ಪ್ರಶ್ನೆಗಳಲ್ಲಿ ಬಹಳ ಸುಲಭವಾಗಿ ನಾವು ಆನ್ಸರ್ ಮಾಡ್ತಾ ಹೋಗ್ಬೋದು. ಅದನ್ನ ನೆಕ್ಸ್ಟ್ ಡೈಸ್ನಲ್ಲಿ ಪ್ರಶ್ನೆ. ಡೈಸ್ ಅಂತ ಆದ್ರೆ ನಮಗೆ ಒಂದು ಘನಾಕೃತಿ ಅಂತ ಹೇಳ್ತಾರೆ. ಒಂದು ಘನವನ್ನು ಕೊಡ್ತಾರೆ, ಅದರಲ್ಲಿ 1, 2, 3, 4, 5, 6 ಅಂತ ಬರೆದಿರ್ತಾರೆ. ಅಥವಾ ಬಣ್ಣಗಳನ್ನು, ಕೆಂಪು, ಹಳದಿ, ನೀಲಿ ಈ ರೀತಿ ಬಣ್ಣಗಳನ್ನ ಕೊಟ್ಟಿರ್ತಾರೆ. ನಂತರ ಪ್ರಶ್ನೆ ಕೇಳ್ತಾರೆ, 2ಕ್ಕೆ ಅಭಿಮುಖವಾದ ಸಂಖ್ಯೆ ಯಾವುದು, 3ಕ್ಕೆ ಅಭಿಮುಖವಾದ ಸಂಖ್ಯೆ ಯಾವುದು, 4ಕ್ಕೆ ಅಭಿಮುಖವಾದ ಸಂಖ್ಯೆ ಯಾವುದು, ಈ ರೀತಿ ಪ್ರಶ್ನೆಗಳನ್ನು ಡೈಸ್ನಲ್ಲಿ ನೋಡ್ತೀವಿ. ಈ ರೀತಿ ಪ್ರಶ್ನೆಗಳನ್ನ ನಾವು ಡೈಸ್ನಲ್ಲಿ ನೋಡ್ತೀವಿ. ಸೊ ನಂತರ ನಾನ್ ವರ್ಬಲ್ ಕ್ವಶನ್ಸ್ ಅಂತ ಇದೆ. ನಾನ್ ವರ್ಬಲ್ ಕ್ವಶನ್ಸ್ ಅಂದ್ರೆ ಅಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ರಶ್ನೆ ಯಾವ ರೀತಿ ಕೊಟ್ಟಿರ್ತಾರೆ? ಯಾವುದೇ ತರದ ನಮಗೆ ಸ್ಟೇಟ್ಮೆಂಟ್ಸ್ ಆಗಲಿ, ಯಾವುದೇ ತರದ ಒಂದು ಮ್ಯಾಥಮೆಟಿಕಲ್ ನಂಬರ್ಸ್ ಆಗಲಿ, ಅಥವಾ ಯಾವುದೇ ತರದ ಪ್ರಶ್ನೆಯ ರೀತಿಯಲ್ಲಿ ಕಾಣಿಸೋದಿಲ್ಲ. ನಾನ್ ವರ್ಬಲ್ ಕ್ವಶನ್ಸ್ ಅಂತ ಅಂದ್ರೆ ಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿವೆ. 2 ರೀತಿ ಪ್ರಶ್ನೆಗಳಲ್ಲಿ ನಾವು ಗಮನಿಸಬಹುದು. ಒಂದು ಚಿತ್ರವನ್ನು ಕೊಟ್ಟು ಅದರಲ್ಲಿ ಎಷ್ಟು ತ್ರಿಭುಜಗಳಿವೆ, ಒಂದು ಚಿತ್ರವನ್ನು ಕೊಟ್ಟು ಎಷ್ಟು ವರ್ಗಗಳಿವೆ, ಎಷ್ಟು ಆಯತಗಳಿವೆ ಪ್ರಶ್ನೆಯನ್ನು ಕೊಡಬಹುದು. ಅಥವಾ ಇನ್ನೊಂದು ತರದಲ್ಲಿ ಪ್ರಶ್ನೆ ಕೇಳ್ತಾರೆ. ಲಾಸ್ಟ್ KS ಎಕ್ಸಾಮ್ ಅಲ್ಲಿ ಕೇಳಿದ್ರು, ಒಂದು ಚಿತ್ರವನ್ನು ಕೊಟ್ಟು ಆ ಚಿತ್ರದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಚಿತ್ರ 1, ಚಿತ್ರ 2, ಚಿತ್ರ 3, ಚಿತ್ರ 4, ಚಿತ್ರ 5 ಕ್ವಶನ್ ಮಾರ್ಕ್ ಹಾಕಿರ್ತಾರೆ. ಚಿತ್ರ 1ರಿಂದ ಚಿತ್ರ 2ಕ್ಕೆ ಒಂದು ಬದಲಾವಣೆ ಆಗಿದೆ. ಚಿತ್ರ 2ರಿಂದ ಚಿತ್ರ 3ರಲ್ಲಿ ಬದಲಾವಣೆ ಆಗಿದೆ. ಚಿತ್ರ 3ರಿಂದ ಚಿತ್ರ 4ರಲ್ಲಿ ಬದಲಾವಣೆ ಆಗಿದೆ. ಈ ಬದಲಾವಣೆಯನ್ನ ಗಮನಿಸಿ 4ನೇ ಚಿತ್ರದಿಂದ 5ನೇ ಚಿತ್ರದಲ್ಲಿ ಆಗುವಂತಹ ಬದಲಾವಣೆಯಾದ ನಂತರ ಬರುವಂತಹ ಚಿತ್ರ ಯಾವುದು ಅನ್ನುವುದನ್ನ ನಾವು ಆಯ್ಕೆಗಳಲ್ಲಿ ಗಮನಿಸಿ ಅದನ್ನು ಬರೀಬೇಕು. ಇದು ನಾನ್ ವರ್ಬಲ್ ಕ್ವಶನ್ಸ್ ಅಂತ ಹೇಳ್ತೀವಿ. ಬಹಳ ಸರಳವಾಗಿ, ಸಿಂಪಲ್ ಆಗಿ ಕ್ವಶನ್ಗಳನ್ನ ನಾವು ಆನ್ಸರ್ ಮಾಡ್ತೀವಿ. ವೆರಿ ಸಿಂಪಲ್, ತುಂಬಾ ಈಸಿಯಾಗಿ ನಾವಿಲ್ಲಿ ಕ್ವಶನ್ ಆನ್ಸರ್ ಮಾಡ್ತಾ ಹೋಗ್ಬೋದು. ತಾರ್ಕಿಕ, ನಾನು ಆಗಲೇ ಹೇಳಿದ್ದೇನೆ, ನಮ್ಮ ಆಲೋಚನಾ ಶಕ್ತಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡುವಂಥದ್ದು ಇದು. ನೆಕ್ಸ್ಟ್ ಈ ಲಾಜಿಕಲ್ ರೀಸನಿಂಗ್ ಜೊತೆಗೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಂತ ಅಂದ್ರೆ ಸ್ವಲ್ಪ ಕೂಡೋದು, ಸ್ವಲ್ಪ ಕಳೆಯೋದು, ಸ್ವಲ್ಪ ಗುಣಿಸೋದು, ಸ್ವಲ್ಪ ಬಾಗ್ಸೋದು, ಅಷ್ಟೇ. ಬಾಗ್ಸೋದು ಬರೋದಿಲ್ಲ, ಬರೀ ಕೂಡೋದು, ಕಳೆಯೋದು, ಗುಣಿಸೋದು. ಇದನ್ನು ಉಪಯೋಗಿಸಿ ಏನು ಕ್ವಶನ್ಸ್ ಆನ್ಸರ್ ಮಾಡೋದು. ಮೊದಲನೇ ಟಾಪಿಕ್ ಇಲ್ಲಿ ನಂಬರ್ಸ್ಗೆ ಸಂಬಂಧಪಟ್ಟಾಗ ಸಂಖ್ಯಾ ಸರಣಿ ಅಂತ ಹೇಳ್ತೀನಿ, ಸಂಖ್ಯಾ ಶ್ರೇಣಿ ಅಂತ ಹೇಳ್ತೀನಿ, ಸಂಖ್ಯಾ ಸರಣಿ, ಸಂಖ್ಯೆಗಳನ್ನು ಉಪಯೋಗಿಸಿ. ಸೊ ಅನೇಕ ಪ್ರಶ್ನೆಗಳನ್ನ ನೋಡಬಹುದು. ಬಂದಾಗ ನಾವು ಅದನ್ನು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಕ್ಯಾಲೆಂಡರ್ ಪ್ರಶ್ನೆ. ಕ್ಯಾಲೆಂಡರ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಲಾಸ್ಟ್ ಎಕ್ಸಾಮ್ಗಳಲ್ಲೂ ನೋಡಿದ್ವಿ. ಇದು ಕ್ಯಾಲೆಂಡರ್ ಅಂದ ತಕ್ಷಣ ಗೊತ್ತುಬಿಡಿ, ನಾನು ಹೇಳೋದೇ ಬೇಕಲ್ಲ. ಮೆಂಟಲ್ ಅಬಿಲಿಟಿ ಯಾವ್ದಾದ್ರು ಟಾಪಿಕ್ ಮಾಡ್ಲಾ ಅಂತ ಆದ್ರೆ ಯಾರಾದ್ರೂ 10 ಜನನಾದ್ರೂ ಕ್ಯಾಲೆಂಡರ್ ಪ್ರಶ್ನೆಗಳನ್ನ ಮಾಡಿ ಹೇಳ್ಕೊಡಿ ಸರ್. ಕ್ಯಾಲೆಂಡರ್. ನೆಕ್ಸ್ಟ್ ಕ್ಲಾಕ್, ಗಡಿಯಾರದ ಪ್ರಶ್ನೆಗಳು. ಗಡಿಯಾರದಲ್ಲಿ ಅನೇಕ ಪ್ರಶ್ನೆಗಳನ್ನು ನೋಡಬಹುದು. ಗಡಿಯಾರಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ, ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು. ದಿಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು, ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬಾಡ್ ಮಾಸ್ ಅಂತ ಹೇಳ್ತೀವಿ. ಬ್ರಾಕೆಟ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಅಂತ ಅದನ್ನ ಬಾಡ್ ಮಾಸ್ ರೂಲ್ ಅಂತಾನೆ ನಾವು ಕನ್ನಡದಲ್ಲೂ ಸಹ ಅದನ್ನ ಹೇಳ್ತಾ ಅದನ್ನ ವಿಸ್ತರಣಾ ರೂಪ
ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಲ್ಲಿ ನಾವು ಕೂಡೋದು ಕಳೆಯೋದು ಗುಣಿಸೋದು ಬಾಗಿಸೋದು. ಅದರಲ್ಲಿ ಫಸ್ಟ್ ಯಾವ್ದು ಮಾಡಬೇಕು, ಸೆಕೆಂಡ್ ಯಾವ್ದು ಮಾಡಬೇಕು, ಅವನೇನು ಕೊಟ್ಟು ಅವನ ಚಿಹ್ನೆಗಳು ಬದಲಾಯಿಸ್ಬೇಕು, ಆ ಚಿಹ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡಬೇಕು ಅಂತ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಬಾಡ್ ಮಾಸಲ್ಲಿ ಮಾಡ್ತೀವಿ. ಫ್ರೆಂಡ್ಸ್, ಇದು ರೀಸನಿಂಗ್ ಪಾರ್ಟ್. ರೀಸನಿಂಗ್ ಓಕೆನಾ? ಇದಿಷ್ಟು ನಮಗೆ ತುಂಬ ಆಳವಾದ ಜ್ಞಾನ ಮ್ಯಾಥಮೆಟಿಕ್ಸ್ನಲ್ಲಿ ಗಣಿತಗಳು ನಮಗೆ ಈ ಥರದ ಪ್ರಶ್ನೆಗಳು ಇಲ್ಲಿ ಬರುವಂಥದ್ದು ಚೆನ್ನಾಗಿ ಅರ್ಥ ಮಾಡ್ತೀವಿ. ಪ್ರತಿಯೊಂದು ನಮಗೆ ಒಂದು ಪ್ರಶ್ನೆಯನ್ನು ನೋಡಿದ ತಕ್ಷಣ ಎಲ್ಲಿ ಬರುತ್ತದೆ, ಯಾವ ಟಾಪಿಕಲ್ಲಿ ಬರುತ್ತೆ, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಕ್ವಶನ್ ಆನ್ಸರ್ ಮಾಡಿದ ಆಮೇಲೆ ನೋಡಿ ಇದು ಇಲ್ಲಿ ಬರುತ್ತೆ, ಹೌದು ನಾನು ಇದರಲ್ಲಿ ಆನ್ಸರ್ ಮಾಡಿದ್ದೀನಿ. ಯಾವ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನನ್ನ ಫ್ರೆಂಡ್ ಹೇಳ್ತಾನೆ, ನೋಡಿ PSI ಎಕ್ಸಾಮ್ ತೋರಿಸ್ತಾ ಕ್ವಶನ್ ಹೇಳ್ತೀನಿ, ಈ ಕ್ವಶನ್ ಯಾವುದೋ ಒಂದು ಕ್ವಶನ್ ನೋಡಿದ ತಕ್ಷಣ ಅಲ್ಲಿ ಈ ಪಾರ್ಟ್ ಬರುತ್ತೆ, ಈ ಭಾಗದಲ್ಲಿ ಬರುತ್ತದೆ, ನಾನು ಕೇಳಿದ್ದೇನೆ, ನಾನು ಮಾಡಿದ್ದೇನೆ ನೋಡಿ. ಹಾಗಾದ್ರೆ ಆಪ್ಟಿಟ್ಯೂಡ್ ಆಪ್ಟಿಟ್ಯೂಡ್ ಅಂದ ತಕ್ಷಣ ಅನ್ವಯಿಕ ಗಣಿತ ಅಂತ, ಅನ್ವಯಿಕ ಗಣಿತ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ. ಅನ್ವಯಿಕ ಗಣಿತ, ಅನ್ವಯಿಕ ಗಣಿತ ಅಂತ ಅಂದರೆ ಅಫ್ಕೋರ್ಸ್ ಇಲ್ಲಿ ನಮಗೆ ಒಂದಷ್ಟು ಗಣಿತ ಬೇಕೇ ಬೇಕು, ಗಣಿತ ಬರಬೇಕು, ಗಣಿತಕ್ಕೆ ಸಂಬಂಧಪಟ್ಟಿದ್ದೆ. ಬಟ್ ಗಣಿತಕ್ಕೆ ಸಂಬಂಧಪಟ್ಟಿದ್ದು ಪ್ರಶ್ನೆಗಳು ಹೆಂಗೆ ಕೇಳ್ತಾರೆ ನಿಮಗೆ? ಸಿಲೆಬಸ್ ನೋಡಿದೀವಲ್ಲ ನಾವು, ಸಿಲೆಬಸ್ಸಲ್ಲಿ ಏನು ಕೊಡ್ತಾರೆ, ಏನೋ ಅಪ್ ಟು 10th ಸ್ಟ್ಯಾಂಡರ್ಡ್ NCERT ಅಂತ ಹೇಳ್ತಾರೆ. ಅಪ್ ಟು 10th ಸ್ಟ್ಯಾಂಡರ್ಡ್ NCERT ಅಂದ ತಕ್ಷಣ ನಾವೇನು ಮಾಡ್ತೀವಿ, ಫಸ್ಟು ಎಲ್ಲ ಬುಕ್ಸ್ನು ಡೌನ್ಲೋಡ್ ಮಾಡ್ಕೊತೀವಿ. ಹಿಸ್ಟ್ರಿ 8th 9th 10th ಓದಿದ್ವಿ, ಪಾಲಿಟಿ 8th 9th 10th ಇಂಡಿಯನ್ ಪಾಲಿಟಿ ಬರುವಂಥ ಕ್ವಶನ್ಸ್ ಎಲ್ಲ ಟಾಪಿಕ್ಗಳೆಲ್ಲ ಕವರ್ ಮಾಡ್ತೀವಿ, ಹಿಸ್ಟ್ರಿಲೆಲ್ಲ ಕವರ್ ಮಾಡ್ತೀವಿ, ಜಾಗ್ರಫಿಲೆಲ್ಲ ಕವರ್ ಮಾಡ್ತೀವಿ. ನೆಕ್ಸ್ಟ್ ಅಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸು ಎಲ್ಲವನ್ನು 8th 9th 10th ಎಲ್ಲ ಓದ್ತೀವಿ. ನೆಕ್ಸ್ಟ್ ಕೊನೆಯಲ್ಲಿ ಅವ್ರು ಇನ್ನೊಂದು ಭಾಗ ಹೇಳಿದವ್ರೆ, ಮೆಂಟಲ್ ಎಬಿಲಿಟಿ ಅಂತ ಹೇಳ್ಬಿಟ್ಟು ಮ್ಯಾಥಮೆಟಿಕ್ಸು ಅಪ್ ಟು 10th ಸ್ಟ್ಯಾಂಡರ್ಡ್ ಅಂತ ತಗೋತೀವಿ. 8th 9th 10th ಮ್ಯಾಥಮೆಟಿಕ್ಸ್ ತೆಗೆದ್ರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮೇ ಬೇಡ. ಯಾಕೆಂದರೆ ಅಷ್ಟು ಸಿಲೆಬಸ್ಸು, ಅಷ್ಟು ಆಳವಾದ ಒಂದು ಡೆಪ್ತ್ ನಾಲೆಡ್ಜನ್ನು 8th 9th 10th ಮ್ಯಾಥಮೆಟಿಕ್ಸ್ನಲ್ಲಿ ಐತೆ. ಬಟ್ ಫ್ರೆಂಡ್ಸ್, ಟು ಬಿ ಫ್ರ್ಯಾಂಕ್ ನಿಮಗೆ ಆ ಥರದ್ದು ಯಾವ ನಾಲೆಡ್ಜು ಬೇಡ, ಏನೂ ಬೇಡ ನಮಗೆ. ನಿಮಗೆ ಗಣಿತದಲ್ಲಿ ಬೇಕಾಗಿರೋದು ಚೆನ್ನಾಗಿ ತಿಳ್ಕೊಳ್ಳಿ. ಒಂದು ಪ್ಲಸ್, ಒಂದು ಮೈನಸ್, ಒಂದು ಇಂಟು, ಒಂದು ಡಿವೈಡ್, ಪ್ಲಸ್ ಮೈನಸ್ ಇಂಟು ಡಿವೈಡ್ ಅಂದ್ರೆ ಕೂಡೋದು, ಕಳೆಯೋದು, ಗುಣಿಸೋದು, ಬಾಚೋದು ಫಾಸ್ಟ್ ಆಗಿ ಬರಬೇಕು. ಕೂಡೋದು, ಕಳೆಯೋದು, ಗುಣಿಸೋದು, ಬಾಚೋದು ಅಂದ ತಕ್ಷಣ ಫಾಸ್ಟ್ ಆಗಿ ಬರಬೇಕು. ಇಷ್ಟೇ ಸರ್, ಕಲ್ತ್ಕೊಳ್ಳಿ ನೀವು. ಸರ್ ನಾನು ಯಾವ ಕ್ವಶನ್ ಕೂಡೋದ್ರಲ್ಲಿ ಕೊಟ್ಟರು ನಾನು ಮಾಡ್ತೀನಿ ಸರ್, ಯಾವ ಕ್ವಶನ್ ಕಳೆಯೋದ್ರಲ್ಲಿ ಕೊಟ್ಟರು ಮಾಡ್ತೀನಿ ಸರ್, ಯಾವ ಕ್ವಶನ್ ಗುಣಿಸೋದ್ರಲ್ಲಿ ಕೊಟ್ಟರು ಮಾಡ್ತೀನಿ ಸರ್, ನಾನು ಯಾವುದೇ ಕ್ವಶನ್ ಬಾಕ್ಸೋದ್ರಲ್ಲಿ ಕೊಟ್ಟು ನಾನು ಮಾಡ್ತೀನಿ ಸರ್. ಬಾಕ್ಸೋದು ಅದೇನೋ 3 ಅಂಕಿ 4 ಅಂಕಿಯಿಂದ ಬಾಕ್ಸ್ಲೇ ಬಿಡಿ, ನೀವು ಒಂದೇ ಅಂಕಿ ಬಾಕ್ಸಿ ಸರ್, ಒಂದೇ ಅಂಕಿ ಬಾಕ್ಸಿ ಸಾಕು, ಅಷ್ಟೇ ಸಾಕು. ನಾನು ಹೇಳಿದ್ನಲ್ಲ ಸರ್, ನನಗೆ ಕೂಡೋದು ಚೆನ್ನಾಗಿ ಬರುತ್ತೆ, ಕಳೆಯೋದು ಚೆನ್ನಾಗಿ ಬರುತ್ತೆ, ಗುಣಿಸೋದು ಚೆನ್ನಾಗಿ ಬರುತ್ತೆ, ಬಾಕ್ಸೋದು ಚೆನ್ನಾಗಿ ಬರುತ್ತೆ. ನೀವೇ ಹೇಳಿದ್ರಲ್ಲ ಸರ್ ಅಷ್ಟು ಕಲ್ತ್ರು ಸಾಕು ಅಂತ. ಅಷ್ಟು ಕಲ್ತ್ಕೊಂಡು ಬನ್ನಿ. ನೆಕ್ಸ್ಟ್ ಇದರಲ್ಲಿ ಬರುವಂಥ ಕ್ವಶನ್ಸ್ ಯಾತಕ್ಕೆ ಆನ್ಸರ್ ಮಾಡಲ್ಲ ಅಂತ ಅನ್ನೋದು ನಾನು ಅಷ್ಟೇ ಕಲಿಬೇಕು ಸರ್. ಬಟ್ ಕಲಿಬೇಕು, ಇದೆಲ್ಲ ಚೆನ್ನಾಗಿ ಬರಬೇಕು ಅಂತ ಅಂದರೆ ನಮಗೆ ಚೆನ್ನಾಗಿ ಮಗ್ಗಿ ಚೆನ್ನಾಗಿದೆ. ಮಗ್ಗಿ ಎಷ್ಟುವರೆಗೆ ಗೊತ್ತಿರ್ಬೇಕು? ಮಗ್ಗಿ ಎಷ್ಟುವರೆಗೆ? 19, 18, 17 ಏನು ಬೇಡ, 9ರವರೆಗೆ ಚೆನ್ನಾಗಿ 9ರವರೆಗೆ ಮಗ್ಗಿ ಗೊತ್ತಿರುತ್ತೆ ಸರ್. 9ರವರೆಗೆ ಹೆಂಗೆ ಹೇಳಬೇಕು? 9ರವರೆಗೆ ಉಲ್ಟಾ ಹೇಳಬೇಕು. ಹೇಗೆ? 9 × 9 9 9 9 81 9 8 22 9 7 23 9 6 54 9 5 45 9 4 36 9 3 27 9 2 18 9 ಹೀಗೆ 7 8 6 5 ಎಲ್ಲ ಮಗ್ಗಿಗಳನ್ನ ಹೇಳಿ. ಆಗ ಇಮ್ಮಿಡಿಯೇಟ್ ಆಗಿ 7 8 ಎಷ್ಟು ಅಂದ್ರೆ 56 ಅನ್ಬೋದು, 6 9 ಎಷ್ಟು ಅಂದ್ರೆ 54 ಅನ್ಬೋದು, 9 6 ಎಷ್ಟು ಅಂದ್ರೆ 54, 9 5 7 ಎಷ್ಟು ಅಂದ್ರೆ 60 ಪಟ್ಟ ಅಂತ ಹೇಳ್ಬೋದು. ನಮಗೆ ಬಹಳ ಉಪಯೋಗ, ಖಂಡಿತ ಉಪಯೋಗ. 9 8 ಎಷ್ಟು ಅಂದ ತಕ್ಷಣ ಮನಸ್ಸನ್ನು ಸ್ಟಾರ್ಟ್ ಮಾಡಿದ್ರು 91 9 9 2 18 8ರವರೆಗೆ ಬರಬೇಕಂದ್ರೆ ನಾವು, ಅಥವಾ 9 9 9 9 2 18 9 3 27 9 5 45 ಅಲ್ಲಿವರೆಗೆ ಬಂದ್ರೆ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಬ್ರು ಡಿಸ್ಟರ್ಬ್ ಮಾಡಿಬಿಟ್ರು ಇನ್ನು ಮುಂದಕ್ಕೆ ಹೋಗಕ್ಕಾಗಲ್ಲ, ಪುನಃ 9 1 ಬರುತ್ತೆ. ಹಾಗಾಗಿ ಸೊ ಪರ್ಫೆಕ್ಟ್ ಆಗಿ ನಮಗೆ ಕೂಡೋದಕ್ಕೆ, ಕಳೆಯೋದಕ್ಕೆ, ಗುಣಿಸೋದಕ್ಕೆ, ಬಾಕ್ಸೋದಕ್ಕೆ ಬಂದರೆ ನಿಮಗೆ 90% ಬಂತು. ಇನ್ನು ಹೆಂಗೆ ಅಪ್ಡೇಟ್ ಆಗಬೇಕು ಅನ್ನೋದನ್ನು 10% ಕಲ್ತ್ಕೊಂಡು, ಸರಿನಾ? ಹಾಗಾದ್ರೆ ಏನೇನು ಟಾಪಿಕ್ ಬರ್ಬೋದು,
ಟಾಪಿಕ್ ವೈಸ್ ಆಮೇಲೆ ಹೇಳ್ತೀನಿ ನಾನು ಎರಡು ನಿಮಿಷ ಯಾತಕ್ಕೆ ಇದನ್ನು ಬರೆಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ನ ತಗೊಂಡು ಬಹಳ ಸರಳವಾಗಿ ನಾನು ಏನು ಬರ್ಸಿದ್ದೀನೋ ಅಷ್ಟೂ ಆನ್ಸರ್ ಮಾಡಿಸ್ತೀನಿ ನಿಮಗೆ, ಅಷ್ಟೂ ಡಿಸ್ಕಷನ್ ಮಾಡಿ. ಅದು ಎಷ್ಟು ದಿನ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ಪಾರ್ಟ್ ಬೈ ಪಾರ್ಟ್ ನಾನು ಅದನ್ನು ಪ್ರತಿಯೊಂದನ್ನು ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದನ್ನು ವರ್ಕ್ ಮಾಡಿ, ಪ್ರತಿಯೊಂದನ್ನು ಡಿಸ್ಕಷನ್ ಮಾಡಿ. ಎಕ್ಸಾಮ್ ಯಾವಾಗ ಅದು 100% ಮಾಡೇ ಮಾಡ್ತಾರೆ ಎಕ್ಸಾಮ್. ನೀವು ರೆಡಿ ಇದ್ದೀರಿ, ಅವ್ರು ಎಕ್ಸಾಮ್ ಯಾವಾಗ. ಹಾಗಾಗಿ ಫ್ರೆಂಡ್ಸ್ ಈಗ ಏನು ಬರ್ಬೋದು, ಫಸ್ಟ್ ನಾನು ಇಂಗ್ಲೀಷ್ನಲ್ಲಿ ಬರಿತಾ ಹೋಗ್ತೀನಿ, ನಾನು ಅದನ್ನು ಕನ್ನಡದಲ್ಲೂ ಹೇಳ್ತಾ ಹೋಗ್ತೀನಿ. ನಮಗೆ ಬಹಳ ಸಮಯ ಕಡಿಮೆ ಇರೋದ್ರಿಂದ ಪ್ರತಿಯೊಂದನ್ನು ಕನ್ನಡದಲ್ಲಿ ಬರೀತಾ ಹೋಗಲ್ಲ. ಬಟ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಟಾಪಿಕ್ನ ಎಲ್ಲವನ್ನೂ ಕನ್ನಡದಲ್ಲೇ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಟ್ ಇಂಗ್ಲೀಷ್ನಲ್ಲೂ ಹೇಳ್ತಾ ಹೋಗ್ತೀನಿ. ಬರೆಯುವಾಗ ಮಾತ್ರ ಪ್ರತಿ ಕ್ವಶನ್ ಕನ್ನಡದಲ್ಲೇ ಬರೆದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್? ಎಸ್. ಹಾಗಾದ್ರೆ ಫಸ್ಟ್ ನಮ್ಗೆ ಏನು ಬರ್ಬೋದು ಫ್ರೆಂಡ್ಸ್? ಫಸ್ಟ್ ಟಾಪಿಕ್ ಇದೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಬರುತ್ತೆ. ರೇಷಿಯೋ ಅಂಡ್ ಪ್ರಪೋರ್ಷನ್ ಕನ್ನಡದಲ್ಲಿ ಇದನ್ನ ನಾವು ಅನುಪಾತ ಮತ್ತು ಸಮಾನುಪಾತ ಅಂತ ಹೇಳ್ತೀವಿ. ಬರ್ಕೊಳ್ಳಿಬೇಕಾದ್ರೆ ಅನುಪಾತ ಮತ್ತು ಸಮಾನುಪಾತ, ಸರಿನಾ? ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಇಲ್ಲಿ ಅನುಪಾತ ಎಂದರೇನು, ಸಮಾನುಪಾತ ಎಂದರೇನು, ಅನುಪಾತ ಮತ್ತು ಸಮಾನುಪಾತಕ್ಕೆ ಇರುವ ವ್ಯತ್ಯಾಸವೇನು, ಅನುಪಾತದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಸಮಾನುಪಾತದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಏನೇನೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತ ಅದನ್ನು ನಾನಲ್ಲಿ ಹೇಳ್ತಾ ಹೋಗ್ತೇನೆ. ಫಸ್ಟ್ ಇಲ್ಲಿ ಅನುಪಾತ ಸಮಾನುಪಾತದ ಜೊತೆಗೆ ಇದರಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಕ್ವಶನ್ ಬರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಕ್ವಶನ್ ಬರುತ್ತೆ ಅಂದ್ರೆ ಕನ್ನಡದಲ್ಲಿ ಪಾಲುದಾರಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರುತ್ತೆ. ಪಾಲುದಾರಿಕೆ, ABC ಎಂಬ 3 ಪಾಲುದಾರರು ಕ್ರಮವಾಗಿ 15,000, 20,000, 30,000 ಬಂಡವಾಳವನ್ನು ಹೂಡಿಕೆ ಮಾಡಿ ಒಂದು ಉದ್ಯಮವನ್ನು ಪ್ರಾರಂಭಿಸಿ ವರ್ಷದ ಕೊನೆಯಲ್ಲಿ ಇಷ್ಟು ಲಾಭ ಬಂತು, 3 ಲಾಭ ಏನೋ ಪ್ರಶ್ನೆ ಬರುತ್ತೆ. ಡಿಸ್ಕಷನ್ ಮಾಡಿ. ಪಾರ್ಟ್ನರ್ಶಿಪ್, ಪಾಲುದಾರಿಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಿಕ್ಸರ್ಸ್. ಮಿಶ್ರಣಗಳು, ಹಾಲು ಮತ್ತು ನೀರಿನ ಮಿಶ್ರಣ 8:7 ಪ್ರಮಾಣದಲ್ಲಿದೆ. ಅದಕ್ಕೆ ಎಷ್ಟು ಲೀಟರ್ ಹಾಲನ್ನು ಬೆರೆಸಿದರೆ ಈ ರೀತಿ ಮಿಶ್ರಣ. ನೆಕ್ಸ್ಟ್ ಏಜ್ ಅಲ್ಲಿ ಕ್ವಶನ್, ಏಜ್ ವಯಸ್ಸಿನ ಕ್ವಶನ್. ಇದಂತೂ ಕಾಮನ್ ಆಗಿ ನೋಡಿ. ರೇಷಿಯೋ, ಪ್ರಪೋರ್ಷನ್, ಪಾರ್ಟ್ನರ್ಶಿಪ್, ಮಿಕ್ಸರ್, ಏಜ್. ಫ್ರೆಂಡ್ಸ್, ಕೇಳಿರೋದು ಹಳೆ ಕ್ವಶನ್ ಪೇಪರ್ಗಳು ನೋಡಿ. ಒಂದು 6 ಪ್ರಶ್ನೆ ಯಾವುದೋ ಒಂದು ಹಳೇ ಕ್ವಶನ್ ಪೇಪರ್ 6 ಕ್ವಶನ್ ಕೊಟ್ಟವ್ರೆ. KS ಎಕ್ಸಾಮ್ 8 ಕ್ವಶನ್ ಕೊಟ್ಟವ್ರೆ. ಇದರಲ್ಲಿ 2 ಕ್ವಶನ್. ಯಾವುದೋ ಒಂದು 3 ಕ್ವಶನ್ ಕೊಟ್ಟಿರೋದು ಒಂದು 5-6 ವರ್ಷದಿಂದ ಯಾವುದೋ ಒಂದು ಕ್ವಶನ್ ಪೇಪರ್ನಲ್ಲಿ 3 ಕ್ವಶನ್ ಕೊಟ್ಟಿರೋದು. ಆ 3 ಕ್ವಶನ್ ಅಲ್ಲಿ ಏಜ್ ಅನ್ನೋ ಕ್ವಶನ್. ಹಾಗಾಗಿ ಒಂದು ರೇಷಿಯೋ ಪ್ರಪೋರ್ಷನ್ ಚೆನ್ನಾಗಿ ಕಲ್ತ್ಕೊಂಡ್ರೆ ನಾವು, ರೇಷಿಯೋ ಪ್ರಪೋರ್ಷನ್ ಚೆನ್ನಾಗಿ ನಮಗೆ ಬಂತು ಅಂತ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಈಸಿಯಾಗಿ ಕ್ವಶನ್ ಆನ್ಸರ್ ಮಾಡ್ಬೋದು, ಮಿಕ್ಸರ್ ನಲ್ಲಿ ಕ್ವಶನ್ ಆನ್ಸರ್ ಮಾಡ್ಬೋದು, ಏಜ್ ಅಲ್ಲಿ ಕ್ವಶನ್ ಆನ್ಸರ್ ಮಾಡ್ಬೋದು. ಫ್ರೆಂಡ್ಸ್, ಇದು ಒಂದು ಭಾಗ. ನೆಕ್ಸ್ಟ್ ಇಲ್ಲಿ ಬರ್ತೀನಿ. ಆವರೇಜ್ ಕನ್ನಡದಲ್ಲಿ ಸರಾಸರಿ ಅಂತ, ಸರಾಸರಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಆವರೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್. ಕೆಲಸ ಮತ್ತು ಸಮಯ ಬಹಳ ಇಂಪಾರ್ಟೆಂಟ್. ಕೆಲಸ ಮತ್ತು ಸಮಯ, ಎ ಒಂದು ಕೆಲಸವನ್ನು 8 ದಿನಗಳಲ್ಲಿ, ಬಿ 10 ದಿನಗಳಲ್ಲಿ, ಸಿ 15 ದಿನಗಳಲ್ಲಿ ಮಾಡಬಲ್ಲರಾದರೆ ಆ 3 ಒಟ್ಟಿಗೆ ಆ ಕೆಲಸವನ್ನು 8 ದಿನಗಳಲ್ಲಿ ಮುಗಿಸಬಲ್ಲರು. 3 ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸುವರು 8 ದಿನಗಳ ನಂತರ ಎ ಕೆಲಸದಿಂದ ನಿಲ್ಲರು. ಸೊ ಈ ಥರದ ಪ್ರಶ್ನೆಗಳ ಅನೇಕ ಪ್ರಶ್ನೆಗಳನ್ನ ನಾವು ಮಾಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಟಾಪಿಕ್ ಬರುತ್ತದೆ, ಪೈಪ್ಸ್ ಅಂಡ್ ಟ್ಯಾಂಕ್ಸ್ ಅಂತ ಹೇಳ್ತೀವಿ. ಪೈಪ್ಸ್ ಅಂಡ್ ಟ್ಯಾಂಕ್ಸ್ ಅಥವಾ ಪೈಪ್ಸ್ ಅಂಡ್ ಸಿಸ್ಟರ್ನ್ ಅಂತ ಹೇಳ್ತೀವಿ, ಅಥವಾ ಪೈಪ್ಸ್ ಅಂಡ್ ಟ್ಯಾಂಕ್ಸ್. ನಲ್ಲಿ ಮತ್ತು ಟ್ಯಾಂಕ್ ಅಂತ ಹೇಳ್ತೀವಿ. ನಲ್ಲಿ ಮತ್ತು ಟ್ಯಾಂಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ತುಂಬಾ 2 ಪ್ರಶ್ನೆಗಳಲ್ಲಿ ತುಂಬಾ ವ್ಯತ್ಯಾಸ ಏನು ಬರೋದಿಲ್ಲ. ಹಾಗಾಗಿ ನಾವು ಹಳೆ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ನೀವು ಗಮನಿಸಬಹುದು. ಟೈಮ್ ಅಂಡ್ ವರ್ಕ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಪೈಪ್ಸ್ ಅಂಡ್ ಟ್ಯಾಂಕ್ಸ್ ಅಲ್ಲಿ ಕ್ವಶನ್ ಕೊಡೋದಿಲ್ಲ, ಇದರಲ್ಲಿ ಕೇಳಿದ್ರೆ ಇದರಲ್ಲಿ ಕೊಡೋದಿಲ್ಲ. ಬಟ್ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆದಾಗ, ಈಗ ಬ್ಯಾಂಕ್ ಪರೀಕ್ಷೆ ತಗೊಂಡ್ರೆ ನಮ್ಗೆ 80ರಿಂದ 100 ಪ್ರಶ್ನೆಗಳು ಬರುತ್ತೆ. RRB ಒಂದು 60ರಿಂದ 70 ಕ್ವಶನ್ಗಳನ್ನ ನಾವು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಥರದ ಪ್ರಶ್ನೆಗಳು ಬಂದಾಗ ಬಹುಶಃ 2 ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಹಾಗಾಗಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್
Next, one of the very important question: time and distance. Time and distance. ದೂರ, ವೇಗ, ಕಾಲ. ದೂರ, ವೇಗ, ಕಾಲ. ಇದೊಂದು ಬಹಳ ಇಂಪಾರ್ಟೆಂಟ್. ಸೊ ಇದರಲ್ಲಿ ಏನೇನು ಟಾಪಿಕ್ಗಳು ಬರುತ್ತೆ ನಮಗೆ? ಟೈಮ್ ಅಂಡ್ ಡಿಸ್ಟೆನ್ಸ್ ಜೊತೆಗೆ ಇಲ್ಲಿ ಟ್ರೈನ್ಸ್ ಅಲ್ಲಿ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಬೋರ್ಡ್ಸ್ ಅಂಡ್ ಸ್ಕ್ರೀನ್ಸ್ ಅಲ್ಲಿ ಕ್ವಶನ್ ಬರುತ್ತೆ. ಬೋರ್ಡ್ಸ್ ಅಂಡ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಬೋರ್ಡ್ಸ್ ಅಂಡ್ ಸ್ಟ್ರೀಮ್ ಅಂದ್ರೆ ದೂರ, ವೇಗ, ಕಾಲ ಇದಕ್ಕೆ ಸಂಬಂಧಪಟ್ಟ ಹಾಗೆ, ರೈಲಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು. ಒಂದು ರೈಲು, ಒಂದು ಪ್ಲಾಟ್ಫಾರ್ಮಿಗೆ ಅನೇಕ ಪ್ರಶ್ನೆಗಳು ಬರುತ್ತೆ, ಡಿಸ್ಕಷನ್ ಮಾಡೋಣ. ನಂತರ ನದಿ ಮತ್ತು ದೋಣಿ ಮತ್ತು ನದಿ, ಅಥವಾ ಈಜುಗಾರ ಮತ್ತು ನದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ನಾವು ಗಮನಿಸಬೇಕಾದ ಅಂಶ ಏನು ಅಂತ ಅಂದ್ರೆ, ಇದಿಷ್ಟಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ಟಾಪಿಕ್ ಬಹಳ ಇಂಪಾರ್ಟೆಂಟ್. ಏನು ಅಂತ ಅಂದ್ರೆ HCF ಅಂಡ್ LCM. ಮಾಸ ಮತ್ತು ಲಾಸ. ಇದೊಂದು ಚೆನ್ನಾಗಿ ಕಲಿತ್ರೆ ನೇರವಾದ ಪ್ರಶ್ನೆಗಳನ್ನ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನಂತರ HCF, LCM ಅನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಟೈಮ್ ಅಂಡ್ ವರ್ಕ್ ಕ್ವಶನ್ ಆನ್ಸರ್ ಮಾಡ್ತೀವಿ. ಟೈಮ್ ಅಂಡ್ ಡಿಸ್ಟೆನ್ಸ್ ಬಹುಶಃ ನಮಗೆ ಮಾಸ, ಲಾಸ ತಗೊಳ್ಳೋದು ನಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಇದರಲ್ಲಿ ಎಷ್ಟೋ ಪ್ರಶ್ನೆಗಳನ್ನ ನಾವು ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸೊ ಇದೊಂದು HCF, LCM ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದು. ನೆಕ್ಸ್ಟ್ ಬರೋಣ. ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸರಳ ಬಡ್ಡಿ ಮತ್ತು ಚಕ್ರವೃದ್ಧಿ. FD ಎಕ್ಸಾಮ್ಗಿನ್ನ KES ಎಕ್ಸಾಮ್ ಪ್ರತಿ ವರ್ಷ ನಾವು ಸರಳ ಬಡ್ಡಿ ಮತ್ತು ಚಕ್ರವೃದ್ಧಿಯಲ್ಲಿ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರತಿ ವರ್ಷ ನಮಗೆ ಕೇಳಿರೋದನ್ನ ಗಮನಿಸಬಹುದು. ನೆಕ್ಸ್ಟ್ ಎಕ್ಸಾಮ್ಗಳಲ್ಲೂ ಕೂಡ ನಾವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಸರಳ ಬಡ್ಡಿ ಮತ್ತು ಚಕ್ರವೃದ್ಧಿ. ನೆಕ್ಸ್ಟ್ ಪರ್ಸೆಂಟೇಜ್, ಶೇಕಡ ಬಹಳ ಇಂಪಾರ್ಟೆಂಟ್ ಇರೋದು. ಇದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್, ವಾಣಿಜ್ಯ ಗಣಿತ ಅಂತ ಹೇಳ್ತೀವಿ. ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ದತ್ತಾಂಶ, ಅಂಕಿಅಂಶಗಳು ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಅದನ್ನ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಡೇಟಾ ಇಂಟರ್ಪ್ರಿಟೇಷನ್ ಅಥವಾ ದತ್ತಾಂಶ, ಅಂಕಿಅಂಶಗಳು ಇದು ಸಹ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇರ್ತದೆ. ಇದರಲ್ಲಿ ಪೈ ನಕ್ಷೆಗಳಿಗೆ ಸಂಬಂಧಪಟ್ಟ ಕ್ವಶನ್ ಇರ್ತದೆ. ನೆಕ್ಸ್ಟ್ ಪೈ ಚಾರ್ಟ್, ಮತ್ತೆ ಬಾರ್ ಚಾರ್ಟ್, ಮತ್ತೆ ಲೈನ್ ಗ್ರಾಫ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ನಾವು ನೋಡಬಹುದು. ಪೈ ನಕ್ಷೆಗಳು, ಬಾರ್ ನಕ್ಷೆಗಳು ಸ್ತಂಭಲೇಖ ಅಂತ ಹೇಳ್ತೀವಿ. ಇದನ್ನ ರೇಖಾ ನಕ್ಷೆ ಅಂತ ಹೇಳ್ತೀವಿ. ಲೈನ್ ಗ್ರಾಫ್ ಅಂತ ಹೇಳ್ತೀವಿ. ಸೊ ಇದು ಡೇಟಾ ಇಂಟರ್ಪ್ರಿಟೇಷನ್ ನಮಗೆ KES ಎಕ್ಸಾಮ್ಗೆ ಬಹಳ ಮುಖ್ಯವಾದ ಪ್ರಶ್ನೆ. ಇದಿಷ್ಟು ನಮಗೆ ಇದರಲ್ಲಿ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟ್ ಏರಿಯಾಸ್ ಅಂಡ್ ವಾಲ್ಯೂಮ್ ಅಂದ್ರೆ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಾಗ ಇಲ್ಲೊಂದು ಪ್ರಶ್ನೆಗಳನ್ನ ನಾವು ಗಮನಿಸಬಹುದು. ಇಷ್ಟನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾವು ಸಾಮಾನ್ಯವಾಗಿ ಯಾವುದೇ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನ ನೋಡಿದಾಗ ನಾವು ಇಷ್ಟು ಟಾಪಿಕ್ಗಳಲ್ಲಿ ಒಂದು ಕ್ವಶನ್ ಅನ್ನು ಕೇಳೋ ಸಾಧ್ಯತೆಗಳಿರ್ತದೆ. ಇನ್ನು ಇದ್ರ ಜೊತೆಗೆ ಇತ್ತೀಚಿನ ಎಕ್ಸಾಮ್ಗಳಲ್ಲಿ KES ಅಲ್ಲಿ, IAS ಅಲ್ಲಿ, ಕೆಲವೊಂದು PSI ಎಕ್ಸಾಮ್ನಲ್ಲಿ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಅಂತ ಹೇಳ್ತೇವೆ. ಡಿಸಿಷನ್ ಮೇಕಿಂಗ್ ಅಂತ ಅಂದ್ರೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಶ್ನೆಗಳು. ಇದು ಬಹಳ ಮುಖ್ಯ. ನೀವು ಒಂದು ಜವಾಬ್ದಾರಿಯುತ ಹುದ್ದೆಯನ್ನ ಅಲಂಕರಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನ ನೀವೇ ಸ್ವತಃ ನಿಮ್ಮ ನಿರ್ಧಾರದಿಂದ ಅದನ್ನು ನಿಭಾಯಿಸಬೇಕಾಗುತ್ತೆ. ಯಾವುದೋ ಒಂದು ಸಂದರ್ಭ, ಆ ಸಂದರ್ಭವನ್ನು ನೀವೇ ನಿಭಾಯಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕೋವಿಡ್-19, ಈ ಕೊರೋನಾ ಏನು ಇದೆಯೋ ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ನೀವು ಜಿಲ್ಲಾಧಿಕಾರಿ ಆಗು, ಅಥವಾ ತಹಶೀಲ್ದಾರ್ ಆಗು, ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆಗು, ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಹೈಯರ್ ಅಥಾರಿಟಿ, ಹೈಯರ್ ಆಫೀಸರ್ಸ್ ಆದೇಶದಂತೆ ನೀವೇ ಆ ಒಂದು ಸನ್ನಿವೇಶವನ್ನು
ನಿಭಾಯಿಸಬೇಕಾಗುತ್ತೆ. ಸೊ ಅದನ್ನು ಹೇಗೆ ನಿಭಾಯಿಸ್ತೀರಿ ಅಂತ ಅನ್ನುವ ಒಂದು ಸಲುವಾಗಿ ಈ ಡಿಸಿಷನ್ ಮೇಕಿಂಗ್ನಲ್ಲಿ ಪ್ರಶ್ನೆಗಳನ್ನು ನೀವು ನೋಡ್ಬೋದು, ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆ ಅಂತ ಅನ್ನೋದು. ಸೊ ಫ್ರೆಂಡ್ಸ್, ಇಷ್ಟನ್ನು ನೋಡಿಕೊಂಡ್ರೆ ನಾನು ಆಲ್ರೆಡಿ ಹೇಳಿದಾಗೆ, ನಾನು ಆಗಲೇ ನಿಮಗೆ ಏನು ಹೇಳಿದ್ನೋ ಹಾಗೆ PSI, KS, RRB, ಬ್ಯಾಂಕಿಂಗ್ ಎಕ್ಸಾಮ್ ನಾನು ಆಗಲೇ ಹೇಳಿದೆ ನಿಮಗೆ ಒಂದು 10 ಪ್ರಶ್ನೆಗಳಿಂದ 100 ಪ್ರಶ್ನೆಗಳವರೆಗೂ ಆನ್ಸರ್ ಮಾಡಬಹುದು. 10 ಪ್ರಶ್ನೆಗಳಿಂದ 100 ಪ್ರಶ್ನೆಗಳವರೆಗೂ ನಾವು ಆನ್ಸರ್ನ ಮಾಡಬಹುದು. ಇದು ಫ್ರೆಂಡ್ಸ್, ನಾನು ಇಷ್ಟೆಲ್ಲ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಾನು ಈ ಕ್ವಶನ್ ಯಾತಕ್ಕೆ ಕೇಳಿದೆ ಅಂತ ಅಂದರೆ, ಯಾತಕ್ಕೆ ಈ ಟಾಪಿಕ್ಗಳನ್ನು ನಿಮ್ಗೆ ಹೇಳ್ತಾ ಬಂದೆ ಅಂತ ಅಂದರೆ, ಮೊನ್ನೆ ನಮ್ಮ ಅಮೋಘ ವರ್ಷ ಸ್ಟೂಡೆಂಟ್ ನನಗೆ ಒಬ್ಬರು ಫೋನ್ ಮಾಡಿದ್ರು. ನಾನು ಕ್ವಶನ್ ಕೇಳ್ತಾ ಹೋದ್ರು. ನಾನು ಹೇಳುವಾಗ ಹೇಳಿದೆ ಕೆಲವೊಂದು ಟಾಪಿಕ್ಗಳಿಂದ ಡಿಸ್ಕಷನ್ ಮಾಡಿ ಬೆಸ್ಟ್ ಇರ್ತದೆ. ಆ ಟಾಪಿಕ್ಗಳು ಮತ್ತು ಕಾನ್ಸೆಪ್ಟಲ್ಲಿ ಏನೇನು ಟಾಪಿಕ್ ಬರುತ್ತೆ ಅಲ್ಲಿ ಸಬ್ ಟಾಪಿಕ್ಗಳು ಕ್ವಶನ್ ಡಿಸ್ಕಷನ್ ಅವ್ರು ಕೇಳಿದ್ರು. ಫಸ್ಟ್ ಒಂದು ನಂಬರ್ ಸೀರೀಸಲ್ಲಿ ಕ್ವಶನ್ ಕೇಳಿದ್ರು, ಆಮೇಲೆ ಕ್ಲಾಕಲ್ಲಿ ಕೇಳಿದ್ರು, ಆಮೇಲೆ ಏಜಲ್ಲಿ ಕ್ವಶನ್ ಕೇಳಿದ್ರು, ಆಮೇಲೆ ನೆಕ್ಸ್ಟು ಪಜಲಲ್ಲಿ ಕ್ವಶನ್ ಕೇಳಿದ್ರು, ಆಮೇಲೆ ನೆಕ್ಸ್ಟ್ ಇನ್ಯಾವ ಕ್ಲಾಕಲ್ಲಿ ಕ್ವಶನ್ ಕೇಳಿದ್ರು, ಆಮೇಲೆ ಟ್ರೈನಲ್ಲಿ ಕ್ವಶನ್ ಕೇಳಿದ್ರು. ನಾನು ಹೇಳಿದೆ, ನಾನು ಹೇಳ್ಕೊಡ್ದೆ ಇದಕ್ಕೂ ಆಮೇಲೆ 1 ಅವರ್ ಡಿಸ್ಕಷನ್, 1 ಅವರ್ ಆದ್ಮೇಲೆ ಅವ್ರ ಜೊತೆ ನಾನು ಮಾತಾಡಿದೆ. ಆದರೆ ನೀವು ಯಾವ ಒಂದು ಕಡೆ ವರ್ಕ್ ಮಾಡ್ಕೊಂಡಾಗ ಒಂದ್ಸಲ ಆಪ್ಟಿಟ್ಯೂಡಲ್ಲಿ ಕ್ವಶನ್ ಕೇಳ್ತೀರಿ, ಒಂದ್ಸಲ ರೀಸನಿಂಗಲ್ಲಿ ಕ್ವಶನ್ ಕೇಳ್ತೀರಿ, ಒಂದ್ಸಲ ಏಜಲ್ಲಿ ಕ್ವಶನ್ ಕೇಳ್ತೀರಿ. ಸರ್, ನಾನು ಯಾವುದೋ ಒಂದು ಕ್ವಶನ್ ಪೇಪರ್ ನೋಡ್ತಾ ಇದ್ದೆ ಸರ್. ಫ್ರೆಂಡ್ಸ್, ನಾನು ಕ್ವಶನ್ ಪೇಪರ್ನ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಅದು ಯಾವ ಭಾಗದಿಂದ ಕ್ವಶನ್ ಅನ್ನು ತೆಗೆದಿದ್ದೀರನ್ನ ಅದನ್ನು ಅಬ್ಸರ್ವ್ ಮಾಡಿ. ಆ ಕ್ವಶನ್ ಯಾವ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ನಾನು ಕಂಪ್ಲೀಟ್ ಆಗಿ ಆ ಕಾನ್ಸೆಪ್ಟ್ ನಾನು ಸಾಲ್ವ್ ಮಾಡ್ತೇನೆ. ಕಾನ್ಸೆಪ್ಟ್ ಗೊತ್ತಾ ನನಗೆ? ಚೆನ್ನಾಗಿ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಅನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಹೊರತು ಯಾವ ಕಾರಣಕ್ಕೂ ಕ್ವಶನ್ ಪೇಪರ್ನ ಬಿಟ್ಟಬೇಡಿ. ಕ್ವಶನ್ ಪೇಪರ್ನಲ್ಲಿರೋ ಆನ್ಸರ್ ಮಾಡಬೇಕು ಅಂತ ಅಂದ್ರೆ ನೀವು ಚೆನ್ನಾಗಿ ಅಪ್ಡೇಟ್ ಆಗಬೇಕು. ಕಂಪ್ಲೀಟ್ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ತಿಳ್ಕೊಂಡಿರ್ಬೇಕು. ಆ ಕಾನ್ಸೆಪ್ಟ್ ಹೋದಾಗ ಅದರಲ್ಲಿ ಬೇಸಿಕ್ ನಾಲೆಡ್ಜ್ ಏನು, ನಾವು ಹೇಗೆ ಆನ್ಸರ್ ಮಾಡಬೇಕು, ಪ್ರತಿಯೊಂದನ್ನು ಅದನ್ನು ತಿಳ್ಕೊಂಡು ಅದರ ನಂತರ ನೀವು ಆ ಕ್ವಶನ್ಗಳಿಗೆ ಅದನ್ನು ಆನ್ಸರ್ ಮಾಡ್ತಾ ಹೋಗಿ. ಹಾಗಾಗಿ ಫ್ರೆಂಡ್ಸ್, ನಾನು ಹೇಳೋದು ಇಷ್ಟು ಟಾಪಿಕ್. ಹಾಗಾಗಿ ನಾವು ಕಾನ್ಸೆಪ್ಟ್ ವೈಸ್ ಆ ಪ್ರಶ್ನೆಗಳನ್ನ ಹೇಗೆ ಆನ್ಸರ್ ಮಾಡ್ಬೋದು, ಹೇಗೆ ಅಂತ ಅನ್ನೋದನ್ನ ನೋಡೋಣ. ಒಂದು 30 ರಿಂದ 40 ಗಂಟೆಗಳ ಅಥವಾ ಇನ್ನೂ 10 ಗಂಟೆ ಜಾಸ್ತಿ, 50 ಗಂಟೆ ಕ್ಲಾಸ್, 50 ಗಂಟೆ ಪಾರ್ಟ್ ಬೈ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ನಾನು ಕೊಡ್ತಾ ಹೋಗ್ತೇನೆ. 50 ಗಂಟೆ ಪ್ರತಿಯೊಂದನ್ನು ನಾನು ಹೇಳೋದನ್ನ ನೀವು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಸಿಗುತ್ತೆ, ಚೆನ್ನಾಗಿ ಪ್ರಶ್ನೆಗಳು ಸಿಗುತ್ತೆ. ಪ್ರಶ್ನೆಗಳು ಬೇಕಾಗಿ ಫಾರ್ ಎಕ್ಸಾಂಪಲ್ ಈಗ ನಾನು ಇವತ್ತು ಯಾವ ಒಂದು ಲೆಟರ್ಸ್ ಅಲ್ಲಿ ಕ್ವಶನ್ ಆನ್ಸರ್ ಮಾಡ್ತೀನಿ, ಒಂದು 10 ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡಿದ್ದೀನಿ. 10 ಪ್ರಶ್ನೆಗಳನ್ನ ಆನ್ಸರ್ ಮಾಡಿದ್ದೀನಿ, ತುಂಬಾ ಈಸಿ ನನಗೆ. ಯಾವ ಕ್ವಶನ್ ಕೊಟ್ಟು ನಾನು ಆನ್ಸರ್ ಮಾಡ್ತೀನಿ. ಹಾಗಾದ್ರೆ ಸರ್ ಹೇಳ್ಕೊಟ್ಟ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇನ್ನೊಂದು 20 ಕ್ವಶನ್ ನಾನು ಆನ್ಸರ್ ಮಾಡಲ ಅಂತ ಏನಾದ್ರು ನಿಮಗೆ ಹೇಳೋದು, ನಿಮ್ಗೆ ಏನಾದ್ರು ಅನ್ಸುತ್ತೆ ಕೇಳಿ. ಡೆಫಿನೆಟ್ ಆಗಿ ನನ್ನದೇ ಪುಸ್ತಕ ಹೇಳ್ತೀನಿ, ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಆ ಪುಸ್ತಕದಲ್ಲಿರೋ ಕ್ವಶನ್ಗಳನ್ನ ಪ್ರತಿಯೊಂದನ್ನು ಆನ್ಸರ್ ಮಾಡ್ತಾ ಹೋಗಿ. ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ನಾನು ನಿಮಗೆ ಬರೆದಿದ್ದೀನಿ. ಪ್ರತಿಯೊಂದು ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೀನಿ. ಆನ್ಸರ್ ಸೊಲ್ಯೂಷನ್ ಐತೆ, ಕೀ ಆನ್ಸರ್ಸ್ ಐತೆ. ಸೊ ನೋಡಿ, ಫಸ್ಟ್ ಅದನ್ನ ತಿಳ್ಕೊಂಡು. ಹಾಗಾಗಿ ಫ್ರೆಂಡ್ಸ್, ಇದಿಷ್ಟು ನಮಗೆ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದಲ್ಲಿ ಬರುವಂತಹ ಒಂದು ಟಾಪಿಕ್. ಈಗ ಮಾನಸಿಕ ಸಾಮರ್ಥ್ಯದಲ್ಲಿ ಏನೇನೆಲ್ಲ ಟಾಪಿಕ್ಗಳು ಬರುತ್ತೋ ಅದನ್ನು ನಾನು ಒಂದೊಂದಾಗಿ ನಾನು ಹೇಳ್ತಾ ಬಂದೆ. ಈಗ ಒಂದೊಂದೇ ಟಾಪಿಕ್ ತಗೊಂಡು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನನ್ನ ಪ್ಲಾನ್ ಇದೆ, ಈಗ ಒಂದು ಟಾಪಿಕ್ ತಗೊಂಡ್ರೆ ಫಸ್ಟು ಅದರಲ್ಲಿ ಬೇಸಿಕ್ ನಾಲೆಡ್ಜ್ ನಮ್ಗೆ ಏನಿರಬೇಕು, ಆಮೇಲೆ ಅದು ಫಸ್ಟು ಅದು ಆಪ್ಟಿಟ್ಯೂಡ್ ಭಾಗದಲ್ಲಿ ಬರುತ್ತೆ, ರೀಸನಿಂಗ್ ಭಾಗದಲ್ಲಿ ಬರುತ್ತೆ. ಅದಕ್ಕೆ ಇರಬೇಕಾದ ಬೇಸಿಕ್ ನಾಲೆಡ್ಜ್ ಏನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಕ್ವಶನ್ಗಳೇನು ಸಿಂಪಲ್ ಟು ಕಾಂಪ್ಲೆಕ್ಸು. ಅದನ್ನು ಹೇಳುವಾಗ ನಾನು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿರೋ ಕ್ವಶನ್ಗಳನ್ನು ತಗೊಂಡು ನಾನು ಆನ್ಸರ್ ಮಾಡ್ತಾ ಬರ್ತೀನಿ. ಫಸ್ಟ್ ಆ ನಾಲೆಡ್ಜ್ ಬರಬೇಕು. ನಿಮ್ಗೆ ಗೊತ್ತಿದ್ರು ಸಹ ಇನ್ನೊಂದು ರೌಂಡ್ ಕೇಳಿ ಅದನ್ನು ಹೇಗೆ ಆನ್ಸರ್ ಮಾಡ್ಬೋದು, ಹೇಗೆ ಯಾವ ಥರದಲ್ಲಿ ಪ್ರತಿಯೊಂದನ್ನು ನಾನು ಹೇಳ್ತಾ ಬರ್ತೀನಿ. ಓಕೆ, ಡೌಟ್ ಬಂದಿರೋದಲ್ಲ ನಾನು ಡಿಸ್ಕಷನ್ ಮಾಡಿ ಹಾಕಿ, ಗ್ರೂಪ್ನಲ್ಲಿ ಡಿಸ್ಕಷನ್ ಮಾಡಿ ನನಗೆ ಮೆಸೇಜ್ ಮಾಡಿ, ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿ ಕಳಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ಫಸ್ಟು ನಾವೀಗ ಆಪ್ಟಿಟ್ಯೂಡಲ್ಲೇ ತಗೊಳ್ತೀನಿ. ರೀಸನಿಂಗ್ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದೆ ನಾನು ನಿಮಗೆ, ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದು ಟಾಪಿಕ್ ಆದ್ಮೇಲೆ ರೀಸನಿಂಗ್ ಅಲ್ಲೂ ತಗೊಳ್ತೀನಿ. ಈಗ ಆಪ್ಟಿಟ್ಯೂಡ್ನಲ್ಲಿ ಪರ್ಸೆಂಟೇಜ್ ಕ್ವಶನ್ ಆನ್ಸರ್. ಪರ್ಸೆಂಟೇಜಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ? ಪರ್ಸೆಂಟೇಜಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬರುತ್ತೆ. ಟೋಟಲ್ ಇದು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ನಲ್ಲಿ ನಾವು ಹೆಚ್ಚು ಈ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ. ಬಟ್ ಈ ಕಾನ್ಸೆಪ್ಟಲ್ಲಿ ಪರ್ಸೆಂಟೇಜ್ ಕಾನ್ಸೆಪ್ಟಲ್ಲಿ
ಬೇರೆ ಬೇರೆ ಎಕ್ಸಾಮ್ನಲ್ಲಿ ಕ್ವಶನ್ಗಳನ್ನ ಹೇಗೆ ಕೇಳೋದು, ಯಾವ ಥರದಲ್ಲಿ ಕ್ವಶನ್ ಬಂದೈತಿ ಅಂತ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕನ್ನಡದಲ್ಲಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಶೇಕಡ ಅಂತ ಹೇಳ್ತೀವಿ. ಶೇಕಡ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಈಗ ನೋಡಿ, ಈಗ ಫ್ರೆಂಡ್ಸ್, ಈಗ ಇಲ್ಲಿ ನೋಡಿ, ಪರ್ಸೆಂಟೇಜ್ ಅಂತ ಆದ್ರೆ ನೋಡಿ, ಇದನ್ನು ಬೈಫರ್ಕೇಟ್ ಮಾಡ್ತೀವಿ ನೋಡಿ. ಪರ್ ಸೆಂಟ್ ಅಂದ್ರೆ, ಪರ್ ಸೆಂಟ್ ಅಂದ್ರೆ, ಪರ್ ಅಂದ್ರೆ ಫಾರ್ ಅಂತ, ಸೆಂಟ್ ಅಂತ ಅಂದ್ರೆ 100 ಸೆಂಚುರಿ ಅಂತ ಹೇಳ್ತೀವಿ ನೋಡಿ. ಹಾಗೆ ಅಂದ್ರೆ ಕ್ಯಾಲ್ಕುಲೇಷನ್ ಫಾರ್ 100 ಅಂತ ಅಂದ್ರೆ ಶೇಕಡ ಅಂತ ಅಂದ್ರೆ 100ಕ್ಕೆ ಲೆಕ್ಕ ಹಾಕುವುದು. 100ಕ್ಕೆ ಲೆಕ್ಕ ಹಾಕುವುದು. ಏನ್ ಬರ್ಕೊಳ್ಳೋದು ಬೇಡ. ನಿಮ್ಗೆ ಎಕ್ಸಾಮ್ನಲ್ಲಿ ಶೇಕಡ ಎಂದರೇನು ಅಂತ ಕೇಳೋದು. ಶೇಕಡ ಅಂದ್ರೆ 100ಕ್ಕೆ ಲೆಕ್ಕ ಹಾಕೋದು. ಅಂದ್ರೆ ಪರ್ಸೆಂಟೇಜ್ ಶೇಕಡ ಅಂದ ತಕ್ಷಣ ನಿಮ್ ತಲೆಗೆ 100 ಬರಬೇಕು. ಜ್ಞಾಪಕ ಇಟ್ಕೊಳ್ಳಿ, 100 ಶೇಕಡ 100ಕ್ಕೆ ಲೆಕ್ಕ ಹಾಕೋದು. ಸಿಂಪಲ್ ಕ್ವಶನ್. KS ಎಕ್ಸಾಮ್ನಲ್ಲಿ ಕೇಳುವಂತ ಪ್ರಶ್ನೆ ಇದು ಅಂತೀನಿ. ನೀವು ಅಂಥದ್ದೊಂದು ಕ್ವಶನ್ ಮಾಡಿ. ಕ್ವಶನ್ ಕೇಳಿದ್ರೆ ಅವರು 60ರ ಶೇಕಡ 30 ಎಷ್ಟು ಅಂತ ಪ್ರಶ್ನೆ. ಸಿಂಪಲ್ ಕ್ವಶನ್. ಇದರಂತ ಸಿಂಪಲ್ ಕ್ವಶನ್ ಏನು ನಾನು ಹೇಳೋದು, ಮ್ಯಾಥ್ ನೋಡಿ ಸಾರ್, ಮ್ಯಾಥ್ ನೋಡಿದ್ದು ನಮ್ಗೇನು ನೋಡಿ, ನೀವು ಗುಣಿಸೋದು ಕೂಡ ನಾನೇ ಹೇಳಿದ್ದೀನಿ ಎಷ್ಟು ಸಿಂಪಲ್ ಆಗಿ. ಆಮೇಲೆ ಕೆಲವೊಂದು ಗುಣಿಸೋದು ಬಾಕ್ಸೋದು ಬಂದಾಗ ಅದನ್ನ ಸಿಂಪಲ್ ಆಗಿ ಯಾವ ಮೆಥಡ್ ಯೂಸ್ ಮಾಡ್ಬೋದು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಪ್ರತಿ ಕ್ವಶನ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಆರಾಮಾಗಿ ಮಾಡ್ಬೋದು, ನಿಮ್ಗೆ ಭಯನೇ ಬೇಡ, ಆರಾಮಾಗಿ ಮಾಡ್ಬೋದು. ಕೇಳಿಸ್ಕೊಳ್ಳಿ. 60ರ ಶೇಕಡ 30 ಅಂತ ಅಂದ್ರೆ ಇಷ್ಟೇ ಇದೆ. 60 ಇಂಟು 30/100, 100ಕ್ಕೆ ಅಂತ ಹೇಳಿದ್ರೆ 2 ಕ್ಯಾನ್ಸಲ್ ಆಯ್ತು. 618. KS ಎಕ್ಸಾಮ್ ಅಲ್ಲಿ ಕೇಳಿದ್ರು. ಹಳೆ ಕ್ವಶನ್ ಪೇಪರ್ ನಾನು ಇಯರ್ ಯಾವಾಗ ಗೊತ್ತಿಲ್ಲ. KS ಕ್ವಶನ್ ಪೇಪರ್ ನೋಡಿದ್ದೀನಿ. ಸುಮ್ಮನೆ ಹಾಗೆ ಅಬ್ಸರ್ವ್ ಮಾಡಿ. KS ಕ್ವಶನ್ ಪೇಪರ್ಗಳು ತೆಗೆದು ನೋಡಿ. 60ರ ಶೇಕಡ 30 ಇಷ್ಟೇ ಕೇಳಿದ್ರು ನೋಡಿ. ಇಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇರ್ತೀನಿ, ಟಾಪಿಕ್ ಹೇಳ್ತಾ ಇರ್ತೀನಿ. ಫ್ರೆಂಡ್ಸ್, 200ರ ಶೇಕಡ 20 ಎಷ್ಟು? 200ರ ಶೇಕಡ 20 ಇದಕ್ಕೆ ಬರುತ್ತೆ. 200ರ ಶೇಕಡ 20 ಅಂತ ಅಂದ್ರೆ 200 ಇಂಟು 20/100. ಇಲ್ಲಿ 2 ಕ್ಯಾನ್ಸಲ್ ಆಯ್ತು, ಗುಣಿಸೋಣ. 2 4, ಇಲ್ಲೊಂದು 0 ಐತೆ, 0 ಅಥವಾ 20 ಅಂದ್ರೆ 200ರ ಶೇಕಡ 20 ಅಂತ ಅಂದ್ರೆ 40. ಈ ಪ್ರಶ್ನೆ ಅದೇ ತರದ ಕ್ವಶನ್. ಯಾಕೆ ಇದಕ್ಕೆ ಬರದೆ ಅಂದ್ರೆ ಸ್ವಲ್ಪ ಚೇಂಜ್ ಮಾಡಿ. ಈಗ ನಿಮಗೆ ಒಂದು ಪ್ರಶ್ನೆ. ಈಗ 200 ಶೇಕಡ 20 ಹೆಚ್ಚಿಸಿದಾಗ ಎಷ್ಟು? ನೆಕ್ಸ್ಟ್ 200ನ್ನು ಶೇಕಡ 20 ಕಡಿಮೆ ಮಾಡಿದಾಗ ಓಕೆ ಫ್ರೆಂಡ್ಸ್, ಈಗ ನೋಡಿ, ಇಲ್ಲಿ ನಾನು ಹೇಳ್ತೇನೆ 200ನ್ನು ಶೇಕಡ 20 ಹೆಚ್ಚಿಸಿದಾಗ ಅಂದ್ರೆ ಫಸ್ಟ್ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 200ಕ್ಕೆ ಶೇಕಡ 20 ಕಂಡುಹಿಡ್ಕೊಂಡು ನಂತರ 200 ಜೊತೆಗೆ ಕೂಡ್ತೀವಿ ಅಂತ. 200ರಲ್ಲಿ ಶೇಕಡ 20 ಕಂಡುಹಿಡ್ಕೊಂಡು ನಂತರ ಅದನ್ನ 200ರಲ್ಲಿ ಕಳೀತೀವಿ. 200ರಲ್ಲಿ 20 ಶೇಕಡ ಕಂಡುಹಿಡ್ಕೊಂಡು ಅದು ಕೂಡಿದಾಗ ಶೇಕಡ 20 ಹೆಚ್ಚಾಯ್ತು. 20 ಶೇಕಡ ಕಂಡುಹಿಡ್ಕೊಂಡು ಅದನ್ನ ಮೈನಸ್ ಮಾಡಿದಾಗ ಶೇಕಡ 20 ಕಡಿಮೆ ಆಯ್ತು. ಅಲ್ಲಿಗೆ ಇಲ್ಲೇ ನಾನು ಆಲ್ರೆಡಿ ಶೇಕಡ 20 ಕಂಡುಹಿಡಿದಿದ್ದೀನಿ. ಈಗ ಇದೇನು ಬರುತ್ತಿದ್ದೋ ಇಲ್ಲಿ 20 ಶೇಕಡ ಹೆಚ್ಚಿಸಿದಾಗ ಅಂತ ಅಂದ್ರೆ 40, 200 ಪ್ಲಸ್ 40, 240. ಓಕೆನಾ? ಈಗ ಇಲ್ಲಿ 200ನ್ನು ಶೇಕಡ 20 ಕಡಿಮೆ ಮಾಡಿದಾಗ ಅಂತಂದ್ರೆ ಫಸ್ಟ್ ಶೇಕಡ 20 ಕಂಡುಹಿಡ್ಕೊಂಡು 200ರಲ್ಲಿ ಕಡಿತೀವಿ. 200ರಲ್ಲಿ ಶೇಕಡ 20 ಅಂದ್ರೆ ಎಷ್ಟು ಬಂದೈತಂದ್ರೆ 40. 200ರಲ್ಲಿ 40 ರೂಪಾಯಿ ಕಳೆದಷ್ಟು, 40 ಕಳೆದಷ್ಟು 120.
ಓಕೆ ಫ್ರೆಂಡ್ಸ್, ಬಟ್ ಇಲ್ಲಿ ನಮಗೆ ಇದನ್ನ ಈ ರೀತಿ ಮಾಡೋದ್ರಿಂದ ನಮ್ಗೆ ಒಂದು ಪ್ರಶ್ನೆ, ನಮ್ಗಲ್ಲಿ ಒಂದು ಸಂಖ್ಯೆ ನೋಡಿ, ಒಂದು ಸಂಖ್ಯೆ, ಒಂದು ಕ್ವಶನ್ ಹೇಳ್ತೀನಿ ನೋಡಿ. ಒಂದು ನಗರದ ಜನಸಂಖ್ಯೆ 40,000. ಒಂದು ನಗರದ ಜನಸಂಖ್ಯೆ 40,000. ಮೊದಲನೇ ವರ್ಷ 10% ಏರಿಕೆಯಾಗಿದೆ. ಮೊದಲನೇ ವರ್ಷ 10% ಏರಿಕೆಯಾಗಿದೆ. ಎರಡನೇ ವರ್ಷ 20% ಕಡಿಮೆಯಾಗಿದೆ. 20% ಕಡಿಮೆಯಾಗಿದೆ. ಮೂರನೇ ವರ್ಷ 10% ಕಡಿಮೆಯಾಗಿದೆ. ನಾಲ್ಕನೇ ವರ್ಷ 20% ಏರಿಕೆಯಾಗಿದೆ. ನೋಡಿ, ಈಗ ಇಲ್ಲಿ ಒಂದು ನಗರದ ಜನಸಂಖ್ಯೆಯು 40,000 ಇತ್ತು. ಮೊದಲನೇ ವರ್ಷದಲ್ಲಿ 10% ಏರಿಕೆಯಾಗಿದೆ. ಎರಡನೇ ವರ್ಷ 20% ಕಡಿಮೆಯಾಗಿದೆ. ಮೂರನೇ ವರ್ಷ 10% ಕಡಿಮೆಯಾಗಿದೆ. ನಾಲ್ಕನೇ ವರ್ಷ 20% ಏರಿಕೆಯಾಗಿದೆ. ಹಾಗಾದರೆ 4 ವರ್ಷಗಳ ನಂತರ ಆ ನಗರದ ಜನಸಂಖ್ಯೆ ಎಷ್ಟು? ಪ್ರಶ್ನೆ. ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆಪ್ಷನ್ ಅಲ್ಲಿ 40,000 ಅಂತ ಅನ್ನೋದು ಕೂಡ ಇದೆ. ಕಾರಣ ಎಷ್ಟು? ಕೆಲವರು ತುಂಬಾ ಹೇಗೆ ನಾವು ಯೋಚನೆ ಮಾಡ್ತೀವಿ ಎಕ್ಸಾಮಿನೇಷನ್ ಬಗ್ಗೆ ಅಂತ ಅಂದ್ರೆ, 10% ಏರಿಕೆ, 10% ಇಳಿಕೆ, ಕಡಿಮೆ ಆಯಿತು, 10% ಏರಿಕೆ ಆಯಿತು, 10% ಕಡಿಮೆ ಆಯಿತು, ಅಲ್ಲಿ ಬ್ಯಾಲೆನ್ಸ್ ಆಯಿತು. 20% ಕಡಿಮೆ ಆಯಿತು, ಪುನಃ 20% ಏರಿಕೆ ಆಯಿತು, ಪುನಃ ಬ್ಯಾಲೆನ್ಸ್ ಆಯಿತು. ಹಾಗಾದ್ರೆ 40,000 ಆಯಿತು. ತಪ್ಪು. ಒಂದು ಎಕ್ಸಾಮ್ನಲ್ಲಿ ಕೇಳಿರೋದು. RRB ಎಕ್ಸಾಮ್ಗಳಲ್ಲಿ ಬಹುಶಃ ಈ ಥರದ ಪ್ರಶ್ನೆಗಳನ್ನ ಹೆಚ್ಚು ನೋಡ್ತಾ ಇರ್ತಾರೆ. KPSC ಎಕ್ಸಾಮ್ಗಳು ಈ ಥರದ್ದು ನಮಗೆ 2, 3 ಅಥವಾ 10 ಏರಿಕೆ 10 ಕಡಿಮೆ, 20 ಏರಿಕೆ 20 ಕಡಿಮೆ. ಪುನಃ ಇನ್ನೊಂದ್ಸಲ ಪ್ರಶ್ನೆಯಿಂದ ಹೇಳ್ತೇನೆ. ಒಂದು ನಗರದ ಜನಸಂಖ್ಯೆಯು 40,000 ಇತ್ತು. ಮೊದಲನೇ ವರ್ಷದಲ್ಲಿ ಅದು 10% ಏರಿಕೆಯಾಗಿದೆ. ಎರಡನೇ ವರ್ಷದಲ್ಲಿ ಅದು 20% ಕಡಿಮೆಯಾಗಿದೆ. ಮೂರನೇ ವರ್ಷದ ಅಂತ್ಯಕ್ಕೆ 10% ಕಡಿಮೆಯಾಗಿದೆ. ನಾಲ್ಕನೇ ವರ್ಷದ ಅಂತ್ಯಕ್ಕೆ 20% ಏರಿಕೆಯಾಗಿದೆ. ಹಾಗಾದರೆ 4 ವರ್ಷಗಳ ನಂತರ ಆ ನಗರದ ಜನಸಂಖ್ಯೆಯು ಎಷ್ಟು? ಪ್ರಶ್ನೆನ ಬೋರ್ಡ್ ಮೇಲೆ ಬರಲಿಲ್ಲ, ಆದರೆ 2 ಸಲ ನಾನು ಸಂಕ್ಷಿಪ್ತವಾಗಿ ಆ ಪ್ರಶ್ನೆಯನ್ನು ಹೇಳಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ಮನಸ್ಸಿನಲ್ಲಿ ಹೇಗೆ ಏರಿಕೆಯಾಯಿತು, ಇಳಿಕೆಯಾಯಿತು, ಯಾವ ರೀತಿ ಅದನ್ನು ಆನ್ಸರ್ ಫ್ರೆಂಡ್ಸ್. ಈಗ ಈ ಕ್ವಶನ್ ಆನ್ಸರ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಇದು ಕಂಪ್ಲೀಟ್ ಒಂದು ಕನ್ಕ್ಲೂಷನ್ ಕೊಟ್ಟು ನೆಕ್ಸ್ಟ್ ಈ ಪ್ರಶ್ನೆಗಳನ್ನ ಆನ್ಸರ್ ಮಾಡುವ ವಿಧಾನ ಯಾವುದು, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ KS ಎಕ್ಸಾಮ್ ನಲ್ಲಿ, FDA ನಲ್ಲಿ, PSI ಎಕ್ಸಾಮ್ ನಲ್ಲಿ ಜಸ್ಟ್ 1 ವರ್ಷದಿಂದ ಈಚೆಗೆ ಆಗಿರುವಂತಹ ಪರೀಕ್ಷೆಗಳ ಕ್ವಶನ್ ಪೇಪರ್ ಕ್ವಶನ್ ನಾನು ತಗೋತೀನಿ. ಪ್ರತಿ ಎಕ್ಸಾಮ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಇದು, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಷ್ಟೇ ಈಸಿಯಾಗಿ ಆನ್ಸರ್ ಮಾಡಿ, ಅಷ್ಟೇ ಈಸಿಯಾಗಿ ಫ್ರೆಂಡ್ಸ್. ಒಂದು ಮಾತು ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೋ ಒಂದು ಕ್ವಶನ್ ಲೆಟರ್ ಸೀರೀಸ್ ನಲ್ಲೋ ಅಥವಾ ಯಾವುದೋ ಒಂದು ಕ್ವಶನ್ ಗಡಿಯಾರದಲ್ಲೋ ಬಹಳ ಸಿಂಪಲ್ ಆಗಿ ಕ್ವಶನ್ ಕೊಟ್ಟವನೆ, ತುಂಬಾ ಸಿಂಪಲ್, ಎಷ್ಟು ಈಸಿ ಕೊಟ್ಟವನೆ. ಆ ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ರೆ ನಿಜವಾಗ್ಲೂ ಅದು ನಮ್ಮ ಗ್ರೇಟ್ನೆಸ್ ಅಲ್ಲ. ಯಾಕೆಂದ್ರೆ ಸಿಂಪಲ್ ಆಗಿ ಒಂದು ಕ್ವಶನ್ ಕೊಟ್ಟವನೆ ಅಂತಂದ್ರೆ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಆನ್ಸರ್ ಮಾಡ್ತಾರೆ. ಆದ್ರೆ ತುಂಬಾ ಜನ ಆನ್ಸರ್ ಮಾಡೋದಕ್ಕೆ ಕಷ್ಟ ಅಂತ ಅನ್ನೋ ಪ್ರಶ್ನೆಯನ್ನ ನಾವು ಆನ್ಸರ್ ಮಾಡಿದಾಗ ನಮ್ಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಾನು ಈಗ 2ನೇ ಭಾಗದಲ್ಲಿ ತುಂಬಾ ಜನ ಆನ್ಸರ್ ಮಾಡಕ್ಕಾಗದೇ ಇರುವಂತ ಪ್ರಶ್ನೆಯನ್ನ ನಾನು ಆನ್ಸರ್ ಮಾಡಕ್ ಹೊರಟಿದ್ದೀನಿ ಅಂತ ಅನ್ನೋ ಭಾಗ ಇದೆ ಖಂಡಿತವಾಗ್ಲೂ. ಹಾಗಾಗಿ ಇದನ್ನು ಎಷ್ಟು ಸಿಂಪಲ್ ಆಗಿ, ಎಷ್ಟು ಸರಳವಾಗಿ ಆ ಪ್ರಶ್ನೆಯನ್ನ ಬಿಡಿಸಬಹುದು ಅಂತ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಹಾಗಾದ್ರೆ ಈ ಕ್ವಶನ್ ಆನ್ಸರ್ ಮಾಡಿ, ಫಸ್ಟ್ ಆನ್ಸರ್ ಮಾಡಿ ನೋಡಿ. ಈಗ ಫಸ್ಟ್ ಮೊದಲನೇ ವರ್ಷ, ಫಸ್ಟ್ ಇಯರ್ ಅಂತ ತಗೊಳ್ಳಿ. ಫಸ್ಟ್ ಇಯರ್ ಮೊದಲನೇ ವರ್ಷದ ಅಂತ್ಯಕ್ಕೆ ಅಂತ ತಗೊಳ್ಳಿ. ಮೊದಲನೇ ವರ್ಷದ ಅಂತ್ಯಕ್ಕೆ 40,000 ಇತ್ತು, 10% ಏರಿಕೆ ಆಯಿತು. ಫಸ್ಟ್ 10% ಕಂಡಿಟ್ಕೊಳ್ಳೋಣ. 2 ಕ್ಯಾನ್ಸಲ್ ಆಯಿತು. ಅಲ್ಲಿಗೆ 4,000 ಬಂತು. ಈ 4,000ಕ್ಕೆ ಮೊದಲು 40,000 ಇತ್ತು, ಅಲ್ಲಿಗೆ ಟೋಟಲ್ 44,000 ಆಯಿತು. ಇದು ಯಾವಾಗ ಇದು? 1ನೇ ವರ್ಷದ ಅಂತ್ಯಕ್ಕೆ 44,000 ಆಯಿತು. ಸೆಕೆಂಡ್ ಇಯರ್ ಬಂದಿದೆ. ಸೆಕೆಂಡ್ ಇಯರ್ 2ನೇ ವರ್ಷ ತಗೋತಾ ಇದ್ದೀನಿ. 2ನೇ ವರ್ಷ ಮೊದಲನೇ ವರ್ಷದ ಅಂತ್ಯಕ್ಕೆ 44,000 ಆಯ್ತಾ? 44,000.
ಈಗ ಇದಕ್ಕೆ ನಾವು ಎಷ್ಟು ಕಂಡುಹಿಡಿಬೇಕು? ಶೇಕಡ 20 ಕಂಡುಹಿಡಿಬೇಕು. ಶೇಕಡ 20 ಕಂಡುಹಿಡಿದರೆ ಶೇಕಡ 20 2 0 ಕ್ಯಾನ್ಸಲ್ ಆಯಿತು. ಗುಣಿಸಿದ್ರೆ ಇದನ್ನ 0 0 2 4 8 2 4 ಅಲ್ಲಿಗೆ 8800 ಸಂಖ್ಯೆ ಕಡಿಮೆ ಆಯಿತು. 8800 ಈಗ ನಾವು 44,000 ಕಡಿಮೆ. ಕರೆಕ್ಟ್ ಅಲ್ಲ? ನೋಡಿ 44,000ರಲ್ಲಿ 8,800 ಇಲ್ಲೇ ಕಳಿತೀವಿ. 8,800ನ ಇಲ್ಲಿ ಕಳೆದ್ರೆ ಇಲ್ಲಿ ಬರೆದಿರ್ತೀನಿ ಇಲ್ಲಿ 0 0 10ರಲ್ಲಿ 8 ಹೋದ್ರೆ 2 ಇಲ್ಲಿ 3 ಉಳಿತು. 13ರಲ್ಲಿ 8 ಹೋದ್ರೆ 5 ನೆಕ್ಸ್ಟ್ ಇಲ್ಲಿ ಇನ್ನು 3 ಉಳಿತು. 3ನ್ನ ಬರೆದಿದ್ದೀನಿ ನೋಡಿ. ಇಲ್ಲಿ 0 0 ಇಲ್ಲಿ 0ಯಿಂದ 8 ಹೋಗಲ್ಲ. ಈ ಕಡೆಯಿಂದ 1 ತಗೋತೀನಿ. ಅಲ್ಲಿ 10 ಆಗುತ್ತೆ, 3 ಆಗುತ್ತೆ. ಇಲ್ಲಿ 10ರಲ್ಲಿ 8 ಹೋದ್ರೆ 2 ಇಲ್ಲಿ 3 ಉಳಿತು. 3ರಿಂದ 5 ಕಳೆಯೋದಕ್ಕಾಗೋದಿಲ್ಲ. 1 ಈ ಕಡೆ ತಗೊಂಡ್ರೆ 13 ಆಯಿತು. 13ರಲ್ಲಿ 8 ಹೋದ್ರೆ 5 ಇಲ್ಲಿ 3 ಉಳಿತು. ಅಲ್ಲಿಗೆ ಇನ್ನು ನೋಡಿ 35,200 ಇದು 2ನೇ ವರ್ಷದ ಅಂತ್ಯ. 2ನೇ ವರ್ಷದ ಅಂತ್ಯ. ಈಗ ನೆಕ್ಸ್ಟ್ ಈಗ 3ನೇ ವರ್ಷದ ಅಂತ್ಯ, ಥರ್ಡ್ ಇಯರ್. 3ನೇ ವರ್ಷದ ಅಂತ್ಯ ಎಷ್ಟೈತಿ ಅಲ್ಲಿ ಜನಸಂಖ್ಯೆ? 35,200. ಈಗ 10 ಕಡಿಮೆ ಆಗಬೇಕು. ಫಸ್ಟ್ 10% ಕಂಡು ಹಿಡ್ಕೋಬೇಕು ನಾವು. ನೋಡಿ ಇಲ್ಲೊಂದು 0 ಕ್ಯಾನ್ಸಲ್ ಆಯ್ತು, ಇದೊಂದು 0. ಅಲ್ಲಿ ಎಷ್ಟು ಬಂತು? 3,520 ಬಂತು. 3,520. ಈಗ ಇಲ್ಲಿ ನಾವು ಇದರಲ್ಲಿ 3,520 ಕಳಿಬೇಕು. 0 ಇಲ್ಲಿ 1, 10ರಲ್ಲಿ 2 ಹೋದ್ರೆ 8, ಇಲ್ಲಿ 1 ಉಳಿತು. 11ರಲ್ಲಿ 5 ಹೋದ್ರೆ 6, ಇಲ್ಲಿ 4 ಉಳಿತು. 4ರಲ್ಲಿ 3 ಹೋದ್ರೆ 1, 3. ಅಲ್ಲಿಗೆ 3 ವರ್ಷದ ಅಂತ್ಯಕ್ಕೆ, 3ನೇ ವರ್ಷದ ಅಂತ್ಯಕ್ಕೆ ಆ ನಗರದ ಜನಸಂಖ್ಯೆಯು 31,685. ನೆಕ್ಸ್ಟ್ ಈಗ ಕೊನೆಯದು 31,680 ಇಂಟು ಎಷ್ಟು? 20. ಏರಿಕೆ ಅಂದ್ರೆ ಕೂಡಬೇಕು, ಇಳಿಕೆ ಅಂದ್ರೆ ಕಳಿಬೇಕು. ಕ್ಯಾನ್ಸಲ್ ಆಯ್ತು. ಈಗ ಇದನ್ನ ಗುಣಿಸ್ತೀನಿ. 8ರಲ್ಲಿ 16, 1 ಉಳಿತು. 2 ಆಗಿ 12 1 13, 1 ಉಳಿತು. 2ರಲ್ಲಿ 2 1 3, 2 3 6. ಅಲ್ಲಿಗೆ 4ನೇ ವರ್ಷದಲ್ಲಿ 6,336 ಸಂಖ್ಯೆ ಹೆಚ್ಚಾಯಿತು. ಈಗ ಇದು ಕೂಡ 6,336. 6 8 3 11, 1 ಉಳಿತು. 1 6 7 7 3 10, 1 ಉಳಿತು. 1 6 7 1 8. ನೋಡಿ ಫ್ರೆಂಡ್ಸ್, 38,016. 4ನೇ ವರ್ಷದ ಅಂತ್ಯಕ್ಕೆ ಆ ನಗರದ ಜನಸಂಖ್ಯೆಯು 38,016. ಈ ಪ್ರಶ್ನೆ ಕೇಳ್ತೀನಿ. ಏನ್ ಸರ್ ಏನಪ್ಪ ಇದು? ಈಗ ತಾನೇ ಸಿಂಪಲ್ ಆಗಿ 2 ಲೈನಲ್ಲಿ ಆನ್ಸರ್ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಪೇಜ್ ತುಂಬೋಯ್ತಲ್ಲ. ಎಕ್ಸಾಂಪಲ್ ಕೊಟ್ಟು ಮಾಡಕ್ಕಾಯ್ತದ? ಈಗ ತಾನೇ ಹೇಳಿದ್ರು. ಸರಿ, ಈಗ ನಾನೀಗ ಪಾಯಿಂಟ್ ಬರ್ತೀನಿ. ಒಂದು ಟ್ರ್ಯಾಕ್ ಈಗ ಬರ್ತೀನಿ, ನೀವು ನನ್ನ ಜೊತೆಲೇ ಬರಬೇಕು. ಟ್ರ್ಯಾಕ್ ಮಿಸ್ ಆಗಬಾರ್ದು. ನಾನು ಹೇಳ್ಕೊಟ್ಟಿದ್ದು ಕರೆಕ್ಟ್ ಆಗಿ ಆ ಟ್ರ್ಯಾಕ್ ಅಲ್ಲೇ ಹೋಗ್ಬೇಕು ನೀವು. ನೋಡಿ ಈಗ ಫ್ರೆಂಡ್ಸ್, ಇಲ್ಲಿ 200ನ್ನ ಶೇಕಡ 20 ಹೆಚ್ಚಿಸಿದಾಗ ಅಂದ್ರೆ ಫಸ್ಟ್ 200ಕ್ಕೆ ಶೇಕಡ 20ನ್ನ ಕಂಡುಹಿಡ್ಕೊಂಡು ಆಮೇಲೆ ಆ 20ನ್ನ 200 ಕೂಡಿದ್ರೆ 240 ಬಂತು. 200ಕ್ಕೆ ಶೇಕಡ 20ನ್ನ ಕಡಿಮೆ ಮಾಡಿದಾಗ ಅಂತ ಅಂದಾಗ 200ರಲ್ಲಿ 20ನ್ನ ಕಂಡುಹಿಡ್ಕೊಂಡು ನಂತರ 200ಕ್ಕೆ ಶೇಕಡ 20 ಕಳೆದ್ರೆ 140 ಬಂತು. ಅದ್ರ ಬದಲು ಒಂದೇ ಒಂದು ಈಸಿ ಮೆಥಡ್ ನೋಡಿ. ನಾನು ಹೇಳ್ತಾ ಇದ್ದೇನೆ, ಶೇಕಡ ಹೆಚ್ಚಳ, ಶೇಕಡ ಏರಿಕೆ. ನೋಡಿ ಇಲ್ಲಿ ಬರೀತೀನಿ, ಇಲ್ಲಿ ಶೇಕಡ ಏರಿಕೆ, ಶೇಕಡ ಇಳಿಕೆ. ಶೇಕಡ ಏರಿಕೆ ಅಂತ ಆದ್ರೆ ಲಾಭ ಅಂತಾನೆ ಹೇಳ್ಬೋದು. ಶೇಕಡ ಇಳಿಕೆ ಅಂತ ಆದ್ರೆ ನಷ್ಟ ಅಂತಾನೆ ಹೇಳ್ಬೋದು. ಶೇಕಡ ಲಾಭ ಅಥವಾ ಶೇಕಡ ನಷ್ಟ, ಶೇಕಡ ಏರಿಕೆ ಅಥವಾ ಶೇಕಡ ಲಾಭ. ನೋಡಿ ಈಗ ಇಲ್ಲಿ ಶೇಕಡ ಏರಿಕೆ ಅಂದ್ರೆ ಪ್ಲಸ್ ಕೂಡುವುದು, ಶೇಕಡ ಲಾಭ. ಶೇಕಡ ನಷ್ಟ ಅಥವಾ ಇಳಿಕೆ ಅಂತ ಅಂದ್ರೆ ಅದನ್ನ ಮೈನಸ್ ಮಾಡಬೇಕು. ಇಷ್ಟು ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕಿದೆ. ಶೇಕಡ ಏರಿಕೆ ಅಥವಾ ಲಾಭ ಪ್ಲಸ್ ಮಾಡಬೇಕು,
ಶೇಕಡ ಇಳಿಕೆ ಅಥವಾ ನಷ್ಟ ಅದನ್ನ ಮೈನಸ್ ಮಾಡೋದು. ಏನ್ ಪ್ಲಸ್ ಮಾಡೋದು, ಏನ್ ಮೈನಸ್ ಮಾಡೋದು ನೋಡಿ. ಈಗ ಇಷ್ಟೇ ಇದೆ, ತುಂಬಾ ಸಿಂಪಲ್ ಇದು. 200 ಶೇಕಡ 20 ಹೆಚ್ಚಿಸಿದಾಗ ಅಂತ ಅಂದ್ರೆ ಇಷ್ಟೇ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ 200 ಇಂಟು 120 ಡಿವೈಡೆಡ್ ಬೈ 100 ಅಂದ್ರೆ ಶೇಕಡ ಲಾಭ ಅಂತ ಅಂದ್ರೆ ಎಷ್ಟು ಲಾಭ ಬರಬೇಕು ನಮ್ಗೆ, ಎಷ್ಟು ಏರಿಕೆ ಆಗಬೇಕು ಅದನ್ನ 100 ಜೊತೆ ಕೊಡೋದು. ಎಷ್ಟನ್ನ ಇಳಿಕೆ ಮಾಡಬೇಕು ಅಥವಾ ಎಷ್ಟು ನಷ್ಟ ಹೊಂದಿದೀವಿ ಅದನ್ನ 100ರಲ್ಲಿ ಮೈನಸ್ ಮಾಡೋದು. ಈಗ ನೋಡಿ, 20 ಹೆಚ್ಚಳ, ಶೇಕಡ 20 ಹೆಚ್ಚಳ ಅಂತ ಅಂದ್ರೆ 120 ಕೊಟ್ಕೊಂಡಿದ್ದೀನಿ, 120 ನೋಡಿ. ಈಗ 1 ಇಲ್ಲಿ ಕ್ಯಾನ್ಸಲ್ ಆಯ್ತು, ಈ 0 ಇದು ಕ್ಯಾನ್ಸಲ್ ಮಾಡಿದೆ. 12 2 24, 12 2 24, ಇಲ್ಲೊಂದು 0 ಅಂತ ಬರೆದಿದ್ದೀನಿ. ಡೈರೆಕ್ಟ್ ಆಗಿ 240 ಅಂತ ನೋಡಿ. ನೆಕ್ಸ್ಟ್ 200 ಇಂಟು 20 ಕಡಿಮೆ ಮಾಡಬೇಕು, 80 ಅಂದ್ರೆ ಶೇಕಡ 20 ಇಳಿಕೆ, 20 ನಷ್ಟ ಅಂತ ಅಂದ್ರೆ 100ರಲ್ಲಿ 20 ಕಳಿಬೇಕು, 80. 2 0 ಕ್ಯಾನ್ಸಲ್ ಆಯ್ತು. 8ರಲ್ಲಿ 16, 160 ಅಂತ ನೋಡಿ. ನೋಡೋಣ, ಈ ಕ್ವಶನ್ ಆನ್ಸರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಫಸ್ಟ್ ಇಲ್ಲಿ 40,000 ಓಕೆನಾ. ಮೊದಲನೇ ವರ್ಷ ಶೇಕಡ 10 ಏರಿಕೆ ಹೆಂಗ್ ಬರ್ಕೋಬೇಕಂದ್ರೆ ಶೇಕಡ 10 ಏರಿಕೆ, ಶೇಕಡ 10 ಲಾಭ 100ರೊಂದಿಗೆ ಕೂಡುವುದು. ಎಷ್ಟು ಕೊಡ್ಬೇಕು 100 ಜೊತೆಗೆ 10, 100ಕ್ಕೆ 10 ಕೂಡಿದ್ರೆ ಎಷ್ಟಾಗುತ್ತೆ 110. ಮೊದಲನೇ ವರ್ಷ ಆಯ್ತು, ಓಕೆನಾ. ಆಯ್ತು, ಎರಡನೇ ವರ್ಷ ಶೇಕಡ 20 ಕಡಿಮೆ ಕಳಿಬೇಕೀಗ. ಶೇಕಡ 20 ಕಡಿಮೆ ಅಂದ್ರೆ ಏನ್ ಮಾಡ್ಬೇಕು, ಕಳಿಬೇಕು. ಯಾವುದರಲ್ಲಿ 100ರಲ್ಲಿ 20 ಕಡಿಮೆ ಎಷ್ಟು 80 ಬೈ 100. ನೆಕ್ಸ್ಟ್ ಮೂರನೇ ವರ್ಷ ಎಷ್ಟು ಕಡಿಮೆ 10 ಕಡಿಮೆ. ಕಡಿಮೆ ಅಂದ್ರೆ ಏನ್ ಮಾಡ್ಬೇಕು, ಕಳಿಬೇಕು. ಯಾವುದರಲ್ಲಿ 100ರಲ್ಲಿ ಏನ್ ಬರುತ್ತೆ 9 ಬರುತ್ತೆ. ನೆಕ್ಸ್ಟ್ ನಾಲ್ಕನೇ ವರ್ಷ ಶೇಕಡ 20 ಏರಿಕೆ 120 ಬೈ 100. ಓಕೆ ಫ್ರೆಂಡ್ಸ್, ಆಯ್ತೀಗ ನೆಕ್ಸ್ಟ್ ಏನ್ ಮಾಡೀಗ 0ಗಳನ್ನ ಕ್ಯಾನ್ಸಲ್ ಮಾಡ್ತೀನಿ ನೋಡಿ. ಸುಮ್ಮನೆ ಜಸ್ಟ್ ಈ 1 0ಗೆ ಇದು ಕ್ಯಾನ್ಸಲ್ ಆಯ್ತು, ಈ 0ಗೆ ಇದು ಕ್ಯಾನ್ಸಲ್ ಆಯ್ತು, ಈ 0ಗೆ ಇದು ಕ್ಯಾನ್ಸಲ್ ಆಯ್ತು, ಈ 0ಗೆ ಇದು ಕ್ಯಾನ್ಸಲ್ ಆಯ್ತು, ಓಕೆನಾ. 1 2 ಇದು ಕ್ಯಾನ್ಸಲ್ ಆಯ್ತು, 1 2 ಇದು ಕ್ಯಾನ್ಸಲ್, ಎಲ್ಲ 0ಗಳು ಕ್ಯಾನ್ಸಲ್ ಆಗೋದು. ಗುಣಿಸ್ಬೇಕಿಲ್ಲ. ಫಸ್ಟ್ ಇಲ್ಲಿಂದ ಗುಣಿಸ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಗುಣಿಸ್ತೀನಿ 12 9 ಅಥವಾ ಫಸ್ಟ್ ಬರೆದು ಬಿಡ್ತೀನಿ ನೋಡಿ. 4 ಇಂಟು 11 ಇಂಟು 8 ಇಂಟು 9 ಇಂಟು 12. ಫಸ್ಟ್ ಈಗ 12 ಇಂಟು 9 ನೋಡಿ. ಈಗ ಗುಣಿಸ್ತೀನಿ 12 9 108, 12 9 108. ಈಗ ತಾನೇ ಹೇಳಿದ್ರು ಸಣ್ಣ 12 ಬಗ್ಗೆ ಬೇಡ ಅಂದ್ಬಿಟ್ಟು 12 9 108 ಅಂತ 12 ಬಗ್ಗೆ ಹೇಳ್ತಾವ್ರೆ ಅಂತ ಅನ್ಕೋಬೇಡಿ. ನಾನು 12 ಬಗ್ಗೆ ಹೇಳ್ತಾ ಇಲ್ಲ, 9 ಬಗ್ಗೆ ಹೇಳ್ತಾ ಇರೋದು. ಹೆಂಗೆ 9 12 ಬೇಡ, 12 ಸ್ಪ್ಲಿಟ್ ಮಾಡ್ಕೊಂಡು 10 2 ಸರಿನಾ. 12 10 2 ಮಾಡ್ಕೊಂಡಿದ್ದೀನಿ. 9 ಎಷ್ಟಪ್ಪ 9, 9 2 ಎಷ್ಟು 18, 90 18 ಕೂಡ 108 ಬರಲ್ಲ. ಆಯ್ತು, 12 9 108 ಆಯ್ತು. ನೆಕ್ಸ್ಟ್ ಈಗ 12 9 108 ಆಯ್ತು. 108ನ್ನ 8ರಿಂದ ಗುಣಿಸ್ಬೇಕು ನೋಡಿ. ಈಗ ಗುಣಿಸ್ತೀನಿ 8 8 64, 8 1 ಆಯ್ತು. ಅಲ್ಲಿಗೆ 800. ಈಗ 11ರಿಂದ ಗುಣಿಸ್ಬೇಕು. 1ರಿಂದ ಎಲ್ಲ ಬೇಡ, 11ರಿಂದ ಡೈರೆಕ್ಟ್ ಗುಣಿಸ್ಕೊಂಡ್ಬಿಡ್ತೀವಿ. 11 4 44. ಇನ್ನು ಎಷ್ಟು ಉಳಿತು 4 ಪಕ್ಕದಲ್ಲಿ ಬರ್ಕೊಳ್ಳಿ ಅಂತ ಇಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಿ. 11 66 ಎಷ್ಟು ಉಳ್ಕೊಂಡೈತಲ್ಲಿ 4. 66ಕ್ಕೆ 4 ಉಳಿದ್ರೆ 70, 7 ಉಳಿತು, 7 ಉಳಿತು. ನೆಕ್ಸ್ಟ್ 11 8 88 ಎಷ್ಟು ಉಳಿದೈತದೆ 7 ಉಳಿದೈತದೆ. ಅಲ್ಲಿಗೆ 11 8 88 7 75 ನೋಡಿ. ಇನ್ನೊಂದ್ಸಲ ಹೇಳ್ತೀನಿ. 11 4 44, 4 ಉಳಿತು. 11 66 ಪ್ಲಸ್ 4 70, 0 ಬರೆದಿದ್ದೀನಿ, 7 ಉಳಿತು. 11 8 88 7 88 7 95 ಸಾರಿ 95 9504. ಈಗ ಫ್ರೆಂಡ್ಸ್ ಇದನ್ನ ನಾವು ಕೊನೆಯದು 4ರಿಂದ ಗುಣಿಸೋಣ. 4ರಿಂದ ಗುಣಿಸ್ತೀನಿ ನೋಡಿ. ಹೀಗೆ
ನಾಲ್ಕನೇ 16 0 ಐತಿ ಬರ್ಕೊಳ್ತೀವಿ. 4 5 ಎಷ್ಟು 20 ಎಷ್ಟು ಉಳಿತು 2 ಉಳಿತು. ಪಕ್ಕದಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ಇಲ್ಲ ಜ್ಞಾಪಕ ಇಟ್ಕೊಳ್ಳಿ. 4 9 ಎಷ್ಟು 36 ಜೊತೆಗೆ ಎಷ್ಟು ಉಳಿದೈತೆ 2. 36ಕ್ಕೆ 2 ಕೂಡಿದ್ರೆ ಎಷ್ಟು 38. 38,016 ಎಷ್ಟು ಬಂದೈತೆ 38,016. ಇಲ್ಲಿಗೆ ಫ್ರೆಂಡ್ಸ್ ಒಂದೇ ಲೈನ್ನಲ್ಲಿ 38,016 ಒಂದೇ ಲೈನ್ನಲ್ಲಿ ಆನ್ಸರ್ ಮಾಡ್ಬೋದು. ಯಾರೋ ಒಬ್ಬ ಮ್ಯಾಥಮೆಟಿಕ್ಸ್ ನಲ್ಲಿ ಅವನು SLC PUC ನಲ್ಲಿ ರ್ಯಾಂಕ್ ಬಂದವನು, ಅವನು ಹಿಂಗೆ ಮಾಡ್ಕೊಂಡ್ಬಿಡಿ ಮಾಡ್ಕೊಳ್ಳಿ. ನಾವು ರ್ಯಾಂಕ್ ಬಂದಿಲ್ಲ, ಆದ್ರೆ ಆ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡೋದು ಒಂದೇ ಅಲ್ಲ, ಅವ್ರಿಗಿನ್ನ ಬೇಗ ಮಾಡ್ಬೋದಲ್ಲ, ಈಸಿ ಆಗ್ತದೆ. ಸೊ ಫ್ರೆಂಡ್ಸ್, ನಾನೀಗ ನಿಮ್ಗೆ ಹೇಳಿರೋದಿಷ್ಟೇ. ಶೇಕಡ ಅಂದ್ರೇನು, ಶೇಕಡ ಲಾಭ ಅಂದ್ರೇನು, ಶೇಕಡ ಏರಿಕೆ ಅಥವಾ ಶೇಕಡ ಲಾಭ, ಶೇಕಡ ಇಳಿಕೆ ಅಥವಾ ಶೇಕಡ ನಷ್ಟ. ಹಾಗೇನೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಡೈರೆಕ್ಟ್ ಆಗಿ ನಾವು ಯಾವ ರೀತಿ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ ಅನ್ನೋದನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಈಗ ಶೇಕಡ ಲಾಭ ಶೇಕಡ ಏರಿಕೆ KS ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದೆ. ಏನು, ರಾಮನು ಭೀಮನಿಗಿಂತ ಶೇಕಡ 20 ಹೆಚ್ಚು ವೇತನವನ್ನು ಪಡೆಯುತ್ತಾನೆ. ಭೀಮನು ಶ್ಯಾಮನಿಗಿಂತ ಶೇಕಡ 20 ಕಡಿಮೆ ವೇತನವನ್ನು ಪಡೆಯುತ್ತಾನೆ. ಆದರೆ ಶ್ಯಾಮನ ವೇತನಕ್ಕೆ ಹೋಲಿಸಿದರೆ ರಾಮನ ವೇತನವನ್ನು ಕಂಡುಹಿಡಿಯಿರಿ ಅಥವಾ ರಾಮನ ವೇತನವೇನು, ಈ ತರದ ಪ್ರಶ್ನೆ. ಅಲ್ಲಿ ಕ್ವಶನ್ ಕೊಟ್ಟಿದೆ. ಪ್ರಶ್ನೆ ಏನು ಅಥವಾ ಇನ್ನೊಂದು ಕ್ವಶನ್ ಲಾಸ್ಟ್ PSI ನಲ್ಲಿ ಒಂದು ಪ್ರಶ್ನೆ. ಒಂದು ಆಯತದ ಉದ್ದವನ್ನು ಶೇಕಡ 10 ಹೆಚ್ಚಿಸಲಾಗಿದೆ, ಅದರ ಅಗಲವನ್ನು ಶೇಕಡ 10 ಕಡಿಮೆ ಮಾಡಲಾಗಿದೆ. ಹಾಗಾದರೆ ಆ ಆಯತದ ವಿಸ್ತೀರ್ಣದಲ್ಲಿ ಆಗುವ ಬದಲಾವಣೆಯನ್ನು ಕಂಡುಹಿಡಿಯಿರಿ. ನೋಡಿ, ಶೇಕಡ 10 ಏರಿಕೆ 10 ಇಳಿಕೆ. ನೆಕ್ಸ್ಟ್ ABC, A ಎಂಬಾತನು Bಗೆ ಒಂದು ವಸ್ತುವನ್ನು ಶೇಕಡ 10 ಲಾಭಕ್ಕೆ ಮಾರುತ್ತಾನೆ. B ಎಂಬುವನು Cಗೆ ಅದೇ ವಸ್ತುವನ್ನು ಶೇಕಡ 20 ನಷ್ಟಕ್ಕೆ ಮಾರುತ್ತಾನೆ. ಹಾಗಾದರೆ ಅದರಿಂದ ದೊರೆತ ಒಟ್ಟು ಶೇಕಡ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಿರಿ. ಇಲ್ಲಿಂದ ಈಗ ಸ್ಟಾರ್ಟ್ ಮಾಡಬೇಕು. ಬಟ್ ಇದುವರೆಗೆ ನಾನು ಹೇಳಿರೋದು ಲಾಭ ಅಂದ್ರೆ ಏನು, ನಷ್ಟ ಅಂದ್ರೇನು, ಶೇಕಡ ಲಾಭ ಅಂದ್ರೆ ಹೇಗೆ ಬರ್ಕೋಬೇಕು, ಶೇಕಡ ನಷ್ಟ ಅಂದ್ರೆ ಹೇಗೆ ಬರ್ಕೋಬೇಕು, ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಹೋಗಿದ್ದೇನೆ. ಫ್ರೆಂಡ್ಸ್, ಈ ಕ್ಲಾಸ್ನಲ್ಲಿ ನಾನು ಜಸ್ಟ್ ಮೆಂಟಲ್ ಅಬಿಲಿಟಿ ಏನು ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಇವತ್ತು ಒಂದು ನಿರ್ಧಾರ ಮಾಡಲೇಬೇಕು. ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದು ಎಕ್ಸಾಮ್ ಬರೀತಾ ಆ ಎಕ್ಸಾಮ್ನ ನಾನು ಕ್ಲಿಯರ್ ಮಾಡಬೇಕು, ನಾನು ಆ ಕೆಲಸ ತಗೋಬೇಕು ಅಂತ ಅನ್ನೋದಾದ್ರೆ ಇವತ್ತೇ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ. ಅಲ್ಲಿ ಬರುವಂತ ಮೆಂಟಲ್ ಅಬಿಲಿಟಿ ಕ್ವಶನ್ಗಳಿಗೆ ನಾನು ಕೆಲಸ ತಗೋತೀನಿ. ಆ ಚಾಲೆಂಜ್ ಮಾಡಿ 100% ಕೆಲಸ 100% ಕೆಲಸ ಸಿಕ್ಕೇ ಸಿಗುತ್ತೆ ನಿಮ್ಮಲ್ಲಿ. ಒಂದಲ್ಲ ಒಂದು ನೀವು ಫಸ್ಟ್ ನನಗೆ ಆದಂಥ ಅನುಭವ ಹೇಳ್ತೀನಿ. ನನಗೆ ಇದನ್ನ ಪಾಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಆದಂಥ ಎಕ್ಸ್ಪೀರಿಯನ್ಸ್ನಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಎಷ್ಟೋ ಜನ ಸ್ಟಾರ್ಟಿಂಗ್ನಲ್ಲಿ ಮೆಂಟಲ್ ಎಬಿಲಿಟಿ ಸಾರ್ ನನಗೆ ಆ ಬರೋ 10 ಪ್ರಶ್ನೆಯಲ್ಲಿ ಒಂದು 5 ಪ್ರಶ್ನೆ ಮಾಡಿದ್ರೆ ಸಾಕು ಸರ್. ನಾನು ಲಾಸ್ಟ್ ಎಕ್ಸಾಮ್ನಲ್ಲಿ ಮೆಂಟಲ್ ಎಬಿಲಿಟಿ 2 ಪ್ರಶ್ನೆ ಮಾಡಿದ್ರು ನನಗೆ ಕೆಲಸ ಸಿಗೋದು ಸರ್. ಹಿಂಗಂತ ಹೇಳಿಕೊಂಡು ಕ್ಲಾಸಿಗೆ ಬಂದವರಲ್ಲ. ಟು ಬಿ ಫ್ರ್ಯಾಂಕ್ ಫ್ರೆಂಡ್ಸ್, ನಾನು ಉತ್ಪ್ರೇಕ್ಷೆಗಳೋದಿಲ್ಲ. ಲಾಸ್ಟಲ್ಲಿ ಅವ್ರು ಏನಂದ್ರೆ ಮೆಂಟಲ್ ಎಬಿಲಿಟಿ 1ರಿಂದಲೇ ಪಾಸ್ ಮಾಡುವಂಥ ಪರೀಕ್ಷೆಗಳು ಯಾವಾಗಲೂ ಇದಾವ ಸರ್ ಅಂತ ಕೇಳಿರುವಂಥವ್ರು ತುಂಬ ಜನ. ಹಾಗಾಗಿ ಖಂಡಿತ ಕಷ್ಟ ಅಲ್ಲ. ಪ್ರತಿ ಟಾಪಿಕ್ ನಾನು ಈಗ ಬೋರ್ಡ್ ಮೇಲೆ ಎಷ್ಟು ಕಾನ್ಸೆಪ್ಟ್ಗಳು ಬರುತ್ತೆ ಅಂತ ನಾನು ಹೇಳಿದ್ನೋ ಪ್ರತಿ ಕಾನ್ಸೆಪ್ಟನ್ನು ಇದೇ ರೀತಿ ಹೇಳ್ತಾ ಹೋಗ್ತೇನೆ. ನಾನು ಏನಕ್ಕೆ ತಗೊಂಡೆ ಅಂದರೆ ಇಲ್ಲಿ ಗುಣಿಸೋದು ಹಾಕ್ಸೋದು ಎಲ್ಲ ಬರುತ್ತೆ. ಫಸ್ಟ್ ಅದನ್ನೇ ತಗೊಂಡಿದ್ದೇನೆ ನಾನು. ಇದು ಯಾವುದೂ ಬರದೆ ನಮಗೆ ಕ್ವಶನ್ಗಳನ್ನ ಎಷ್ಟೋ ಕ್ವಶನ್ ನಾವು ಆನ್ಸರ್ ಮಾಡ್ತೀವಿ. ಟ್ರೈನ್ ಕ್ವಶನ್ ಇರ್ಬೋದು, ಏಜ್ ಕ್ವಶನ್ ಇರ್ಬೋದು, ನೆಕ್ಸ್ಟ್ ಪೈ ಚಾರ್ಟ್, ಬಾರ್ ಚಾರ್ಟ್ ಅಲ್ಲಿ ಪ್ರಶ್ನೆಗಳಿವೆ. ಪ್ರತಿ ಈಚ್ ಅಂಡ್ ಎವರಿ ಕ್ವಶನ್, ಪ್ರತಿ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡ್ತೇನೆ. ಪ್ರತಿಯೊಂದನ್ನು ಹೇಗೆ ಅದನ್ನು ಯಾವ ರೀತಿ ಹೇಳ್ಬೋದು, ಹೇಗೆ ಪ್ರತಿಯೊಂದನ್ನು ಎಷ್ಟೆಲ್ಲ ವಿಧಾನಗಳಾಯ್ತು ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ನೋಟ್ ಮಾಡ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಏನೇನು ಪ್ರಶ್ನೆಗಳಿದೆಯಾ ಅದನ್ನೆಲ್ಲ ಆನ್ಸರ್ ಮಾಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಕೀಪ್ ಆನ್ ಟಚಿಂಗ್, ಚೆನ್ನಾಗಿ ವರ್ಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.